ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. 1. ಕರ್ನಾಟಕ ಪೊಲೀಸ್ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕ 2026. ಈಗ ಒಂದು ಇಬ್ಬರು ಇದ್ದಾರೆ, ಮತ್ತೆ ಒಟ್ಟಿಗೆ ಬಿಡುವ. ಗೋಪಾಲ್ ಉಮನಾಥ್ ಕೋಟ್ಯಾನ್ ಮಾತಾಡಿ. ಗೋಪಾಲ್ ಉಮನಾಥ್ ಮಾತಾಡಲ್ಲ ಅಧ್ಯಕ್ಷರೇ. ಲಾಸ್ಟಿಗೆ ಬಂದವರು ಲಾಸ್ಟಿಗೆ, ಫಸ್ಟಿಗೆ ಬಂದವರು ಫಸ್ಟಿಗೆ. ಸನ್ಮಾನ್ಯ ಸಭಾ ಟೈಮ್ ಯಾರು ಬಂದ ಗೊತ್ತಿದೆ ನನಗೆ. ಇಲ್ಲಿ ತಾವು ಬಜೆಟ್ ಮೇಲೆ ಮಾತಾಡಲು ಅವಕಾಶ ಕೊಟ್ಟಿರೋದಕ್ಕೆ ತಮಗೆ ಕೃತಜ್ಞತೆಗಳನ್ನು. ಗೋಪಾಲ್ ಅವರೇ, ಒಂದು ಪ್ರಕಟಣೆ ಬರ್ತೇನೆ. ಎಲ್ಲ ದಯವಿಟ್ಟು ಪ್ರತಿಪಕ್ಷ ನಾಯಕರೇ, ವಿಧಾನಸಭೆ ಸಭಾಂಗಣದ ಪಶ್ಚಿಮ ದ್ವಾರಕ್ಕೆ ಆಕರ್ಷಕವಾದ ಕೆತ್ತನೆಯುಳ್ಳ ನೂತನ ದ್ವಾರವನ್ನು ನಿರ್ಮಿಸಿದಂತೆ ಈಗ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಮುಖಾಂತರ ವಿಧಾನಸೌಧದ ಸೌಂದರ್ಯಕ್ಕೆ ತಕ್ಕಂತೆ ಸದರಿ ಕಟ್ಟಡದ ನೆಲಮಹಡಿಯ ಪಶ್ಚಿಮ ದ್ವಾರದ ಕಬ್ಬಿಣದ ಗ್ರಿಲ್ ಅನ್ನು ಬದಲಿಸಿ ಕುಸುರಿ ಕೆತ್ತನೆಯ ಬೀಟಿ ಮರದ ಬಾಗಿಲನ್ನು ಅಳವಡಿಸಲಾಗಿದೆ. ಸದರಿ ಬಾಗಿಲಿನ ಉದ್ಘಾಟನಾ ಕಾರ್ಯಕ್ರಮವು ನಾಳೆ ದಿನಾಂಕ 24 ಮಾರ್ಚ್ 2026 ಮಂಗಳವಾರದ ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ಬಹುಶಃ ತಾವೆಲ್ಲರೂ ಕೂಡ ಪ್ರತಿಪಕ್ಷ ನಾಯಕರು ಅತಿಥಿಗಳಾಗಿದ್ದಾರೆ, ತಾವೆಲ್ಲರೂ ಅದಕ್ಕೆ ಬರಬೇಕಂತ ಕೂಡ ನಾನು ಆಹ್ವಾನಿಸಿದ್ದೇನೆ. ಬಹುಶಃ ಸದರಿ ದ್ವಾರದ ವೈಶಿಷ್ಟ್ಯ ಹೇಳ್ಬೇಕಾ? ನಾಳೆ ಅಲ್ವಾ? ಸೊ ನಿಮ್ಗೆಲ್ಲ ಗೋಪಾಲ್ ಫಾಸ್ಟ್ ಸನ್ಮಾನ್ಯ ಸಭಾಧ್ಯಕ್ಷ, ಅವಕಾಶಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಬಜೆಟ್ ಅನ್ನ 17 ಬಾರಿ ಮಂಡಿಸಿ ಅತಿ ಹೆಚ್ಚಿನ ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಏನು ದಾಖಲೆ ಮಾಡಿದ್ದಾರೆ, ಅವರನ್ನು ಅಭಿನಂದಿಸ್ತೇನೆ. ಆದರೆ ಈ ಸಂದರ್ಭದಲ್ಲಿ ನಾವು ಗಮನಿಸಿದಂತೆ ಹಿಂದೆ ಬಜೆಟ್ ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಇದ್ದಂಥ ಉತ್ಸಾಹ, ಆನಂದ, ತೃಪ್ತಿ ಈ ಬಾರಿ ಅವರಲ್ಲಿ ಇರಲಿಲ್ಲ. ನಿರಾಶಾದಾಯಕವಾಗಿ ಈ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಅನ್ನ ಕುರಿತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು, ಸುರೇಶ್ ಕುಮಾರ್ ಅವರು, ವಿಜೇಂದ್ರ ಅವರು, ಸುನೀಲ್ ಕುಮಾರ್ ಅವರು ಮತ್ತು ಆಡಳಿತ ಪಕ್ಷದಲ್ಲಿ ಅನೇಕ ಹಿರಿಯ ಸದಸ್ಯರು, ವಿರೋಧ ಪಕ್ಷದಲ್ಲಿ ಅನೇಕ ಸದಸ್ಯರು ಬೆಳಕನ್ನ ಚೆಲ್ಲಿದ್ದಾರೆ. ಈ 26-27 ಸಾಲಿನ ಬಜೆಟ್ ಅನ್ನ 4,48,000 ಕೋಟಿ ರೂಪಾಯಿಗಳ ಒಂದು ದೊಡ್ಡ ಬಜೆಟ್ ಅನ್ನ ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ 1,32,000 ಕೋಟಿ ಸಾಲವನ್ನ ಮಾಡಿ ಈ ಬಜೆಟ್ ಅನ್ನ ಮಂಡಿಸ್ತಕ್ಕಂಥದ್ದು. 22-23ನೇ ಬಜೆಟ್ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ 44,549 ಕೋಟಿ ಸಾಲವನ್ನ ಮಾಡಿದ್ರು. ಆದರೆ 23ರಿಂದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಾದ್ಮೇಲೆ 4,38,986 ಕೋಟಿ ಸಾಲವನ್ನ ಮಾಡಿ 4,38,986 ಕೋಟಿ ಸಾಲವನ್ನ ಮಾಡಿ ಈಗ ಅವರು ಮಂಡಿಸಿರ್ತಕ್ಕಂಥದ್ದು 4,48,000 ಕೋಟಿ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥದ್ದು. ಈ ಗ್ಯಾರಂಟಿ ಯೋಜನೆಗಳನ್ನ ಇಲ್ಲಿರ್ತಕ್ಕಂಥ ನಾವು ಭಾರತೀಯ ಜನತಾ ಪಕ್ಷ ಇಲ್ಲ ಆಡಳಿತ ಯಾರು ನಾವು ವಿರೋಧ ಮಾಡ್ತಕ್ಕಂಥದ್ದಲ್ಲ. ಈ ರಾಜ್ಯದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತಕ್ಕಂಥದ್ರಲ್ಲಿ ತೆರಿಗೆ ರೂಪದಲ್ಲಿ, ದಂಡ ವಿಧಿಸುವ ರೂಪದಲ್ಲಿ ಎಲ್ಲಾ ವರ್ಗದ ಪಾಲಿಗೆ ರಕ್ತವನ್ನು ಇರುವ ಜಿಗಣೆಯಂತಾಗೋದರಲ್ಲಿ ಸಂದೇಹವಿಲ್ಲ. ಹಣದುಬ್ಬರ ತಾರಕಕ್ಕೇರುತ್ತದೆ, ಲಂಚಾವತಾರ ರುದ್ರ ದರ್ಶನ ಮಾಡ್ತಾ ಇದೆ. ಜನರ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಹೈರಾಣಾಯ್ತಾ ಇದೆ. ಇದು ಈ ಬಜೆಟ್ ಮುಂದೆ ಒದಗಬಹುದಾದ ಫಲಶ್ರುತಿ ಎಂದರೆ ತಪ್ಪಾಗಲ್ಲ ಅಂತಕ್ಕಂಥದ್ದನ್ನ, ಅತಿಶೋಕ್ತಿ ಆಗಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ, ಏನು ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸಿ 17 ಬಜೆಟ್ ಮಂಡಿಸಿದ್ದಾರೆ. ಈ ರಾಜ್ಯದ ಜನತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 8,24,389 ಕೋಟಿ ಸಾಲದ ಹೊರೆಯನ್ನು ಹೊರಿಸಿ ಇಡೀ ಸ್ವತಂತ್ರ ಬಂದಾಗನಿಂದ ಇಷ್ಟೊಂದು ಸಾಲ ಮಾಡಿದ ಮುಖ್ಯಮಂತ್ರಿ ಯಾರೂ ಇಲ್ಲ ಅಂತಕ್ಕಂಥ ದಾಖಲೆಗೂ ಹೋಯ್ತಾರೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಶುಕ್ರವಾರ ಉಪಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ರು. ಅಲ್ಲಿ ಎಲ್ಲ ಶಾಸಕರಿಗೂ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಆದರೆ ಈ ಬಜೆಟ್ ಅಂತಿಮ ದಿನದಲ್ಲಿ ನಾಳೆ ಮುಗಿಯುತ್ತೋ ನಾಳೆ ಮುಗಿಯುತ್ತೋ ಗೊತ್ತಿಲ್ಲ, ಏನು 5 GBAಗಳಾಗಿದೆ
ಬಹುಶಃ ನಾವೆಲ್ಲ ಒಂದೇ ಈ ನಾಡನ್ನು ಕಟ್ಟಿದ ಕೆಂಪೇಗೌಡರ ಆಶಯದಂತೆ ಒಂದೇ ಬೆಂಗಳೂರು ಇರಬೇಕು ಅಂತ ನಾವೆಲ್ಲ ಅನೇಕ ಬಾರಿ ಮನವಿಗಳನ್ನು ಮಾಡ್ಕೊಂಡು ಫಲಶ್ರುತಿ ಕೊಡಲಿಲ್ಲ. ಇವತ್ತು 5 GBAಗಳನ್ನಾಗಿ ಮಾಡಿ ಕೆಲವೊಂದು GBAಗಳಿಗೆ ಅನುದಾನ ಬರುತ್ತೆ, ಕೆಲವು GBAಗಳಿಗೆ ಅಲ್ಲಿ ಏನು ಕಂದಾಯ ವಸೂಲಾಗುತ್ತೆ ಅವ್ರಿಗೆ ಸಂಬಳ ಕೊಡೋದಕ್ಕೂ ಸಾಲದಿಲ್ಲ. ಆ ಪರಿಸ್ಥಿತಿ ಇರೋದ್ರಿಂದ ನಾನು ತಮ್ಮ ಮೂಲಕ ಅಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಗಳನ್ನ ಒತ್ತಾಯವನ್ನ ಮಾಡ್ತೇನೆ. ಆ GBAಗಳಿಗೆ ಸೂಕ್ತವಾದ ಹಣವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಬೆಂಗಳೂರು ನಗರದ ಶಾಸಕನಾಗಿ ಒತ್ತಾಯನ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮಗೆ ಮೂಲಭೂತವಾಗಿ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಆಹಾರ, ಒಂದು ಶಿಕ್ಷಣ, ಒಂದು ಕುಡಿಯುವ ನೀರು, ಉದ್ಯೋಗ. ಆಹಾರದಲ್ಲಿ ಇವತ್ತೇನು ನಾವು ಚುನಾವಣಾ ಸಂದರ್ಭದಲ್ಲಿ ಘೋಷಣೆಗಳನ್ನ ಮಾಡಿದ್ರಿ, 10 kg ಅಕ್ಕಿಯನ್ನ ಕೊಡ್ತೇವೆ ಅಂತಕ್ಕಂಥದ್ದನ್ನ ಮಾಡಿದ್ರಿ. ಕೇಂದ್ರ ಸರ್ಕಾರ NFSA ಆಕ್ಟ್ ಪ್ರಕಾರ ಈ ದೇಶದ ಜನರಿಗೆ 80 ಕೋಟಿ ಜನರಿಗೆ 2021ರಿಂದ ಅಕ್ಕಿಯನ್ನ ಎಲ್ಲಾ ರಾಜ್ಯಗಳಲ್ಲೂ ಕೊಡ್ತಾ ಇದೆ. ಈ ರಾಜ್ಯ 5 kg ಅಕ್ಕಿಯನ್ನ ಕೊಡ್ತಾ ಇದೆ. ಈ ರಾಜ್ಯ ಚುನಾವಣಾ ಸಂದರ್ಭದಲ್ಲಿ ತಾವೇನು ಈ ರಾಜ್ಯದ ಜನತೆಯ ಮಾತನ್ನ ಕೊಟ್ರೆ ನಾವು 10 kg ಅಕ್ಕಿಯನ್ನ ಕೊಡ್ತೀವಿ ಅಂತಕ್ಕಂಥದ್ದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಹೇಳಿದ್ರಿ. ನೀವು ಮಾತು ತಪ್ಪಿಲ್ವಾ? 5 kg ಎಲ್ಲ ಅಕ್ಕಿಯನ್ನ ಕೊಡ್ತಾ ಇರೋದು. ಆ 5 kg ಅಕ್ಕಿಯನ್ನು ಸರಿಯಾದ ಸಂದರ್ಭಕ್ಕೆ ಕೊಡ್ತಾ ಇಲ್ಲ. ತಾವು ಸನ್ಮಾನ್ಯ ಅಧ್ಯಕ್ಷರೇ, ತಾವು ಆರೋಗ್ಯ ಸಚಿವರಾಗಿ ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಗಿ ಉತ್ತಮವಾದ ಕೆಲಸವನ್ನ ಮಾಡಿದಿರಿ. ಇವತ್ತೇನಾಗಿದೆ, NFSA ಅಕ್ಕಿ 1ನೇ ತಾರೀಕಿಂದ 5ನೇ ತಾರೀಕು ಒಳಗಡೆ ಈ ರಾಜ್ಯಕ್ಕೆ ಬರ್ತಾ ಇದೆ. ಅನ್ನಭಾಗ್ಯ ಯೋಜನೆ ಅಕ್ಕಿ 15ನೇ ತಾರೀಕಾಗ್ಲಿ 20ನೇ ತಾರೀಕಾಗ್ಲಿ ಬರ್ತಾ ಇಲ್ಲ. 18, 20ನೇ ತಾರೀಕಾದ್ಮೇಲೆ ಅವರು ರೇಷನ್ ಅಂಗಡಿನವರು ಅಕ್ಕಿಯನ್ನ ತಗೊಬೇಕು. 30ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಕೂಲಿ ಇರ್ತಕ್ಕಂಥ ಜನಕ್ಕೆ ನೀವು 10 ಬಾರಿ 15 ಬಾರಿ ಅಲಿಸಿದ್ರೆ ನೀವೇನು ನಿಮ್ಮ ಯೋಜನೆ ಇತ್ತು ಹೊಟ್ಟೆ ತುಂಬ ಅನ್ನವನ್ನ ಕೊಡಬೇಕು ಅಂತಕ್ಕಂಥದ್ದು ಹೇಳಿದ್ರೆ ಈ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲೂ ಸಮರ್ಪಕವಾಗಿ ಅಕ್ಕಿಯನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾನು ಹೇಳ್ತೇನೆ. ಅನೇಕ ಅಂಗಡಿಗಳಿಗೆ ನಾನು ಸಚಿವನಾಗಿದ್ದೆ, ಅನೇಕ ಅಂಗಡಿಗಳಿಗೆ ನಾನು ಭೇಟಿ ಕೊಡ್ತೇನೆ. ಆ ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಜನರ ಗೋಳು ಶಾಪ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ. ನನ್ನ ಕ್ಷೇತ್ರದಲ್ಲೂ ಜಯಮಾರ್ತಿ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅನೇಕ ಅಂಗಡಿಗಳಲ್ಲಿ ಈಗ 4 ದಿನದ ಹಿಂದೆ ಅಕ್ಕಿ ಬಂದಿರಲಿಲ್ಲ. 30ನೇ ತಾರೀಕಿಗೆ ಕ್ಲೋಸ್ ಆಯ್ತದೆ. ಕ್ಲೋಸ್ ಆದ ತಕ್ಷಣ ಇನ್ನು 100 ಟನ್ ಅಕ್ಕಿಯಲ್ಲಿ ಉಳಿಯುತ್ತೆ. ಹಳೆ ಇದಕ್ಕೆ ಸೇರ್ಸ್ಕೊಂತಾರೆ. ಯಾರು ಅರ್ಹರಿದ್ದಾರೆ, BPL ಕಾರ್ಡ್ನ ತಗೊಂಡಿದ್ದಾರೆ, ಅಂತ್ಯೋದಯ ಕಾರ್ಡ್ ಇದೆ, ಅವ್ರಿಗೆ ಕಡ್ಡಾಯವಾಗಿ ಅಕ್ಕಿ ಕೊಡ್ತಕ್ಕಂಥದ್ದನ್ನ ಮಾಡಬೇಕು ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಹೇಳೋದಕ್ಕೆ ಬಯಸ್ತೇನೆ. ಮತ್ತೆ ನಗರ ಪ್ರದೇಶದಲ್ಲಿ ಏನು 50% ಕಾರ್ಡ್ ಕೊಡಬೇಕಾಯಿತು, ಆ ಕಾರ್ಡನ್ನ ಕಡ್ಡಾಯವಾಗಿ ಕೊಡಬೇಕು, ತಾವು ಮಾತಿನಂತೆ ನಡ್ಕೊಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 29 ಲಕ್ಷ ಜನ APL ಕಾರ್ಡ್ದಾರರಿದ್ದಾರೆ. 29 ಲಕ್ಷ ಜನ. ತಾವು ಆಹಾರ ಸಚಿವರಾಗಿದ್ದಾಗೂ ಯಾರು APL ಕಾರ್ಡ್ಗೆ ಅಕ್ಕಿ ಬೇಕು ಅಂದ್ರೆ 15 ರೂಪಾಯಿ ರೇಟ್ನಲ್ಲಿ ನಾವು ಅಕ್ಕಿ ಕೊಡ್ತಾ ಇದ್ದೋ. ತಾವು ಸಚಿವರಾದ ಇದ್ದಾಗ ಕೊಡ್ತಾ ಇದ್ದೋ. ನಾನು ಸಚಿವರಾಗಿದ್ದಾಗ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗೂ ಯಾರಿಗೂ ಅಕ್ಕಿ ಇಲ್ಲ ಅಂತಕ್ಕಂಥದ್ದ ಇಲ್ಲ, ನಾವು ಕೊಟ್ಕೊಂಡೇ ಬಂದಿದ್ದೀವಿ. ಅದೇ ನಿಮ್ಮ ಸರ್ಕಾರ ಬಂದಾದ್ಮೇಲೆ ಕಳೆದ 2.25 ವರ್ಷ 3 ವರ್ಷದಲ್ಲಿ ಆ APL ಕಾರ್ಡ್ದಾರರು 8,12,372 ಜನ ವಿಲ್ಲಿಂಗ್ನೆಸ್ ಕೊಟ್ರೆ ಅವ್ರಿಗೆ ಅಕ್ಕಿನೇ ಕೊಡೋದಿಲ್ಲ. ಏನ್ ಪಾಪ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ? ನಾನು ತಮ್ಮ ಮುಖೇನ ಸರ್ಕಾರವನ್ನ ಕೇಳ್ಕೊಂತೇನೆ, ಯಾರು APL ಕಾರ್ಡ್ದಾರಿದ್ದಾರೆ, ಯಾರು ವಿಲ್ಲಿಂಗ್ನೆಸ್ ಕೊಡ್ತಾರೆ, ಅವ್ರಿಗೆ ತಕ್ಷಣ ಅಕ್ಕಿಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಸರ್ಕಾರವನ್ನ ಒತ್ತಾಯವನ್ನ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕೇಂದ್ರ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು 13ರಿಂದ 18ವರೆಗೂ ಮುಖ್ಯಮಂತ್ರಿಗಳಾದರು ಸಿದ್ದರಾಮಯ್ಯ ಸರ್ ಅವರು. ಅವತ್ತು ಕೇಂದ್ರ ಸರ್ಕಾರದ ಕಾನೂನೇನಿತ್ತೆ ಇವತ್ತು ಅದೇ ಇರ್ತಕ್ಕಂಥದ್ದು. ಇವತ್ತು KPI ಡಾಟಾ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಶಂಕಿತ ಕಾರ್ಡ್ದಾರು ಅಂತ ಅಂದ್ಬಿಟ್ಟು ಇವತ್ತು ಪ್ರತಿ ಕ್ಷೇತ್ರದಲ್ಲಿ 5,00,000, 5,000, 6,000, 8,000 ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದೀರಾ. ಏಕಾಏಕಿ ರದ್ದು ಮಾಡಿ ಅಂತಕ್ಕಂಥದ್ನ
ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟಿಲ್ಲ ಸರ್ಕಾರಕ್ಕೆ. ನೀವು ಹೋಗಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಯಾರು ಅಕ್ರಮವಾಗಿ ಕಾರ್ಡ್ಗಳನ್ನು ಮಾಡಿಸಿದ್ದಾರೆ, ನಿಯಮ ಮೀರಿ ಕಾರ್ಡ್ಗಳನ್ನು ಮಾಡಿಸಬೇಕು. ಆದರೆ ಈ ಸರ್ಕಾರ ಸಂಪೂರ್ಣವಾಗಿ ಭಾಗ್ಯಲಕ್ಷ್ಮಿ ಹಣವನ್ನ ಕೊಡಬೇಕು ಅಂತಕ್ಕಂಥ ನೆಪವನ್ನು ಒಡ್ಡಿ ಇವತ್ತು ಆ ಮನೆಯಲ್ಲಿ ಒಬ್ರಿರ್ಲಿ, ವಯಸ್ಸಾದ ಇಬ್ರಿರ್ಲಿ, ಅವರ ಮಕ್ಕಳು ಇಲ್ಲ ಟ್ಯಾಕ್ಸಿ ಓಡಿಸ್ತಾರೆ, ಇಲ್ಲ ಅವರೊಂದು ಮನೆ ಕಟ್ಟೋದಕ್ಕೆ ಸಾಲ ತಗಬೇಕು ಅಂತಕ್ಕಂಥದ್ದು ಹೋದಾಗ ಜಿ ಎಸ್ ಟಿ ಕಟ್ಟಬೇಕಾಯ್ತದೆ. ಇಂಥ ಸಂದರ್ಭದಲ್ಲಿ ಅವರ ಜಿ ಎಸ್ ಟಿ ಕಟ್ಟಿದ್ದಾರೆ ಅಂತ ಒಂದೇ ಒಂದು ನೆಪಕ್ಕೆ 3 ವರ್ಷದ ಲೋನ್ ತಗಬೇಕಾದ್ರೆ ನಾವು ಇನ್ಕಮ್ ಟ್ಯಾಕ್ಸ್ 3 ವರ್ಷದ ಆಡಿಟ್ ಮಾಡಿಸಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ 50 ರೂಪಾಯಿ 100 ರೂಪಾಯಿ ಕಟ್ಟಿದ್ದಾರೆ. ನಮ್ಮ ಇಲಾಖೆ ಮಿನಿಸ್ಟರ್ ಉತ್ತಮರು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಆಹಾರ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ಒಂದು ಮನೆಗೆ ಹೋಗಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೊಂದು ಕ್ಷೇತ್ರದಲ್ಲಿ 5,000ದಿಂದ 8,000 ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಅದನ್ನ ಪುನರ್ ಪರಿಶೀಲನೆ ಮಾಡಬೇಕು. ಅವರ ಅರ್ಹತೆ ಇರ್ತಕ್ಕಂಥವ್ರಿಗೆ ಕಾರ್ಡನ್ನ ಕೊಡಬೇಕು. ಅವ್ರಿಗೆ ಏನಾಗಿದೆ, ಒಂದ್ ಕಡೆ ಪೆನ್ಷನ್ ಬರ್ತಿತ್ತು, ಪೆನ್ಷನ್ ನಿಂತಾಯ್ತು, ಇನ್ನೊಂದ್ ಕಡೆ ಮೆಡಿಕಲ್ ಇದಾಯ್ತಿತ್ತು, ಅದು ನಿಂತಾಯ್ತು. ಅವನ್ನೆಲ್ಲ APL ಕಾರ್ಡ್ದಾರಾಗಿ ಮಾಡಿದ್ದಾರೆ. ನಾನು ತಮ್ಮ ಮೂಲಕ ಸರ್ಕಾರವನ್ನ ಒತ್ತಾಯವನ್ನ ಮಾಡ್ತಕ್ಕಂಥದ್ದು, APL ಕಾರ್ಡ್ದಾರರು ಈ ರಾಜ್ಯದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು APL ಕಾರ್ಡ್ದಾರರು. ಕನಿಷ್ಠ ಪಕ್ಷ ನೀವು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಿರಿ, ಕೊಡಿ, ಸಂತೋಷ. ಆ APL ಕಾರ್ಡ್ದಾರರಿಗೆ ವೈದ್ಯಕೀಯ ಸೌಲಭ್ಯನ ಕೊಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯವನ್ನ ಮಾಡ್ತೇನೆ. ಅದು 8ನೇ ಗ್ಯಾರಂಟಿ ಅನ್ಕೊಳ್ಳಿ. APL ಕಾರ್ಡ್ದಾರರಿಗೆ ವೈದ್ಯಕೀಯ ಸೌಲಭ್ಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ಹೇಳಿ, ಜೊತೆಗೆ ತಮ್ಮ ಕಾಲದಲ್ಲೂ ಪೋರ್ಟಬಿಲಿಟಿ ಇತ್ತು. ಇವತ್ತು ಬೆಂಗಳೂರು ನಗರಕ್ಕೆ ಈ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂಥ ಜನ, ಲಕ್ಷಾಂತರ ಜನ ಬಂದು ಹೊಟ್ಟೆಪಾಡಿಗಾಗಿ ಕೂಲಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ತಮ್ಮ ಕಾಲದಲ್ಲೂ ಪೋರ್ಟಬಿಲಿಟಿ ಇತ್ತು. ಮಂಗಳೂರಿಂದ ಬರ್ತಾರೆ, ರಾಯಚೂರಿಂದ ಬರ್ತಾರೆ, ಗುಲ್ಬರ್ಗಾದಿಂದ ಬರ್ತಾರೆ, ಯಲಬುರ್ಗಾದಿಂದ ಬರ್ತಾರೆ. ಅನೇಕ ನನ್ನ ಕ್ಷೇತ್ರದಲ್ಲಿ ಒಂದು 10,000 ಜನ ಇದ್ದಾರೆ. ನಾನು ಇಡೀ ರಾಜ್ಯದ ಬೆಂಗಳೂರಿನ ಸ್ಥಿತಿ ಹೇಳ್ತಾ ಇದ್ದೇವೆ. ಯಾವ ಅಂಗಡಿನಲ್ಲೂ ಪೋರ್ಟಬಿಲಿಟಿ ಪಾಲಿಸ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ತಿರ್ಗಾ ಗುಲ್ಬರ್ಗಾಯಿಂದ ಬಂದಿರತಕ್ಕಂಥ ರೇಷನ್ ತಗಬೇಕು ಅಂದ್ರೆ ಟ್ರೈನಲ್ಲಿ ತಿರ್ಗಾ ಮತ್ತೆ ಅಲ್ಲಿ ಹೋಗ್ಬೇಕು. 3 ತಿಂಗಳು ತಾಂಡ್ಲಿಲ್ಲ ಅಂದ್ರೆ ಅವ್ರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಕೊಡ್ತಾ ಇಲ್ಲ. ನಮ್ಮ ಸನ್ಮಾನ ಸಚಿವರು ಅದನ್ನ ಪಾಲನೆ ಮಾಡ್ತಿದ್ದೀವಿ ಅಂತಂದ್ರು. ಯಾರು ಬೇಕಾದ್ರೂ ಹೋಗಿ ಹೊರಗಡೆಯಿಂದ ಬಂದ ಜನಕ್ಕೆ ರೇಷನ್ ಅಂಗಡಿಯವರು ಹೇಳ್ತಾರೆ, ನಮ್ದು ಇದು ಫಸ್ಟ್ ಇಲ್ಲಿ ಸ್ಥಳೀಕರಿಗೆ ಕೊಟ್ಟು ಮಿಕ್ಕುದ್ರೆ ನಿಮಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದನ್ನ ಪೋರ್ಟಬಿಲಿಟಿನ ತಮ್ಮ ಮುಖೇನ ಏನು ಹೊರ ಜಿಲ್ಲೆಗಳಿಂದ ಬಂದಿರತಕ್ಕಂಥ, ಇಲ್ಲ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿರ್ತಕ್ಕಂಥ ಇದನ್ನ ಪಾಲಿಸಲೇಬೇಕು ಅಂತಕ್ಕಂಥದ್ದು ತಮ್ಮ ಮುಖೇನ ಸರ್ಕಾರಕ್ಕೆ ನಾನು ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಒಂದು 3 ಅವರ್ ಚರ್ಚೆ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದ ವಿವಿಧ ಜಿಲ್ಲೆ ಮತ್ತು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಭಾರತ ಜನಸಂಖ್ಯೆ ಯೋಜನೆಯಡಿ ಅನುದಾನಿತವಾಗಿರೋ 19 ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಐತೆ. ಸನ್ಮಾನ್ಯ ಅಧ್ಯಕ್ಷರೇ, ಆ ಆರೋಗ್ಯ ಕೇಂದ್ರದಲ್ಲಿ ಇದನ್ನ ಮನವಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಕೊಟ್ಟಿದ್ರು. ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಅಶ್ವಥ್ ನಾರಾಯಣ್ ಸರ್, ವಿರೋಧ ಪಕ್ಷ ನಾಯಕರು ಇದನ್ನ ಅವ್ರಿಗೂ ಮನವಿಯನ್ನ ಕೊಟ್ಟಿದ್ರು. ಯಾರು? ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವ ಕೇಂದ್ರ ಸರ್ಕಾರದಿಂದ ಭಾರತ ಜನಸಂಖ್ಯೆ ಯೋಜನೆಯಡಿ ಅನುದಾನಿತವಾಗಿರುವ 19 ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಐತೆ. ಒಟ್ಟು
ತುಮಕೂರಿಂದ ಬರ್ತಾರೆ. ಒಂದು ಸುಸಜ್ಜಿತವಾದ ಹಾಸ್ಪಿಟಲ್ ನನ್ನ ಕ್ಷೇತ್ರಕ್ಕೆ ಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಕಟ್ಸಿದ್ದೀನಿ. ಒಂದು ವರ್ಷಕ್ಕೆ ಅದು ನೈಟ್ ಇಲ್ಲ, ಡೇನಲ್ಲೇ ಇರ್ತಕ್ಕಂಥದ್ದು. ಸಿಬ್ಬಂದಿ ಕೊರತೆಯಿಂದಾಗಿ ಅದು ಇಡೀ 24 ಗಂಟೆ ನಡೆದ್ರೆ 1,500 ಮಕ್ಕಳಲ್ಲಿ ಜನರಾಯ್ತಾರೆ. ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಕ್ಕಳು ಅಚ್ಚುಕಟ್ಟಾಗಿ ಇಟ್ಕೊಂಡಿದೀವಿ. ಅಲ್ಲಿಗೂ ಸಹ ಸಿಬ್ಬಂದಿ ಕೊಡ್ತಕ್ಕಂಥದ್ದಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಬಯಸ್ತೇನೆ. 37,000 38,000 ಖಾಲಿ ಹುದ್ದೆಗಳಿದ್ರೆ ಎಲ್ಲಿ ಆರೋಗ್ಯವನ್ನ ಸುಧಾರಿಸೋದಕ್ಕೆ ಆಗುತ್ತೆ? ಇವತ್ತು ನಾವು KC ಜನರಲ್ ಇರ್ಬೋದು, ವಿಕ್ಟೋರಿಯಾ ಇರ್ಬೋದು, ಬೋರಿಂಗ್ ಇರ್ಬೋದು, ಈಗ ಮಂಡ್ಯದಿಂದ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದಿಂದ ಇರ್ಬೋದು, ತುಮಕೂರಿಂದ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶ ಜನರಿರ್ಬೋದು, ಯಾವುದೇ ಹಾಸ್ಪಿಟ್ಲ್ಗಳಲ್ಲಿ ಐಸಿಯುಗೆ ಹೋದ್ರೆ ಅಲ್ಲಿ ಅಡ್ಮಿಟ್ ಮಾಡ್ಕೊಳಕ್ಕೆ ಜಾಗ ಇಲ್ಲ. ನಾನು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಇಲ್ಲಿ ಮಾಗಡಿ ರಸ್ತೆಯಲ್ಲಿ ನೀವು ಹಲವಾರು ಸಂಘ ಸಂಸ್ಥೆಗಳಿಗೆ ಒಂದು 50-60 ಎಕರೆ, 2 ಎಕರೆ, 3 ಎಕರೆ ದಾನವನ್ನ ಮಾಡ್ತೀರಿ. ಆ ಬೆಗ್ಗರ್ ಕಾಲೋನಿಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಈ ಒತ್ತಡವನ್ನ ತಡಿಬೇಕು ಅಂದ್ರೆ ಒಂದು ಸುಸಜ್ಜಿತವಾದ ಹಾಸ್ಪಿಟಲ್ ಅನ್ನ ಈ ಬೆಗ್ಗರ್ ಕಾಲೋನಿ ಜಾಗದಲ್ಲಿ ಬೆಂಗಳೂರಿನ ಈ ಭಾಗದಲ್ಲಿ ಮಾಡಿದ್ರೆ ಒತ್ತಡವನ್ನ ತಡಿಬಹುದು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಸರ್ಕಾರಕ್ಕೆ ಹೇಳಲು ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಶಿಕ್ಷಣ ಇಲಾಖೆ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಇಲಾಖೆಯಲ್ಲಿ 60,000ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇದೆ. ಲಕ್ಷಾಂತರ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಹೈಸ್ಕೂಲ್ನಲ್ಲಿ ಸುಮಾರು 45,179, ಒಟ್ಟು 60,000 ಮಕ್ಕಳು ಇದ್ದಾರೆ. ನೀವು ಈ ಶಿಕ್ಷಣ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಮಾಡತಕ್ಕಂಥದ್ದು ನಿಮ್ಮ ಮುಖೇನ ಸರ್ಕಾರವನ್ನ ಕೇಳಬಯಸ್ತೇನೆ. ಮಾಡಿ ಮೇ ಒಳಗಡೆ ಯಾವ ಟೀಚರ್ನ ಎಲ್ಲಿ ಬೇಕೋ ನೀವು ಟ್ರಾನ್ಸ್ಫರ್ ಮಾಡಿ. 1ನೇ ತಾರೀಕಿಂದ ಶಾಲೆಗಳು ಪ್ರಾರಂಭ ಆಯ್ತವೆ. 1ನೇ ಕ್ಲಾಸಿಗೆ ಹೋದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ರೂಮಲ್ಲಿ ಕುಳಿತು ವಾಪಸ್ ಬರಬೇಕು. ಸುಮಾರು 1 ತಿಂಗಳು 2 ತಿಂಗಳು ಇಡೀ ರಾಜ್ಯದಲ್ಲಿ ಆ ಪರಿಸ್ಥಿತಿ ಇದೆ. ನಿಮ್ಮ ಸರ್ಕಾರ ಬಂದಾದ್ಮೇಲೆ ಇದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥದ್ದಲ್ಲಿ ಸುಸಜ್ಜಿತವಾದ ಶಾಲೆಗಳು ಎಷ್ಟಾಗಿದೆ ಬಂದು ನೋಡಿ. ನನ್ನ ಕ್ಷೇತ್ರದಲ್ಲಿ 4 ಶಾಲೆಗಳನ್ನ ನನ್ನ ಶಾಸಕರ ಅವಧಿನಲ್ಲಿ ಕಟ್ಟಿಸಿದ್ದೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಅಲ್ಲಿ ಬುಕ್ ಲೈಬ್ರರಿ ಇದೆ, ಸೈನ್ಸ್ ಲೈಬ್ರರಿ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ರೋಬೋಟ್ ಲ್ಯಾಬ್ ಇದೆ. ಯಾವುದೇ ಪ್ರೈವೇಟ್ ಶಾಲೆಗೆ ಇಂಥ ಅತ್ಯುತ್ತಮವಾಗಿ ಶಾಲೆಗಳನ್ನು ಕಟ್ಟಿಸಿದ್ದೇವೆ. ನೀವು ಪ್ರಾಥಮಿಕ ಶಾಲೆಯ ಶಿಕ್ಷಕರದ ಕೊರತೆ ಇದೆ. ಒಂದು ಮಕ್ಕಳಿಗೆ 30 ಮಕ್ಕಳಿಗೆ ಒಬ್ಬರಂತೆ ನೀವು ಶಿಕ್ಷಕರನ್ನ ಕೊಡಬೇಕು. ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಶಾಲೆಯಲ್ಲಿ ನಿಮ್ಮ ಶಿಕ್ಷಕರ ಅನುಪಾತದಂತೆ ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ಒಂದು ಶಾಲೆಯಲ್ಲಿ ತಾವು ತೋರಿಸಿ, ಒಂದು ಶಾಲೆಯಲ್ಲಿ ತೋರಿಸಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಾವು ಕಟ್ಟಿಸಿರ್ತಕ್ಕಂಥ ಶಾಲೆಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಇಲಾಖೆಯ ₹100 ಹಣ ಇಲ್ಲ. ನಮಗೆ ಬಂದಂತ ಹಣದಲ್ಲಿ ಆ ಶಾಲೆಗಳನ್ನ ಸುಮಾರು ಒಂದು 30 ಕೋಟಿ ರೂಪಾಯಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಕಟ್ಟಿಸಿರ್ತಕ್ಕಂಥದ್ದು. ಕನಿಷ್ಠ ಪಕ್ಷ ಅಲ್ಲಿ ಕಸ ಗುಡಿಸೋದಕ್ಕೂ ಒಬ್ಬ ಅಟೆಂಡರ್ ಕೊಡೋದಿಲ್ಲ, ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೂ ಒಬ್ಬರು ಅಟೆಂಡರ್ ಕೊಡೋದಿಲ್ಲ. ಇಡೀ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲೇ ಸರ್ಕಾರಿ ಶಾಲೆಗಳ ಸ್ಥಿತಿ ಇದಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ 60,000 ಶಿಕ್ಷಕರ ಕೊರತೆ ಇರ್ತಕ್ಕಂಥ ಇದರಲ್ಲಿ ಎಲ್ಲಿ ನಮ್ಮ ಈ ರಾಜ್ಯದ ಮಕ್ಕಳಿಗೆ, ಬಡ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹಿಂದೆ 80 ಮಾರ್ಕ್ಸ್ಗೆ 24 ಅಂಕ ನಿಗದಿ ಮಾಡಿತ್ತು ಪಾಸ್ ಆಗಬೇಕಾದ್ರೆ. ಇನ್ನು 20 ಮಾರ್ಕ್ಸ್ ಪ್ರಾಕ್ಟಿಕಲ್ಗಿತ್ತು. ಈಗ 80 ಮಾರ್ಕ್ಸ್ಗೆ 13 ಮಾರ್ಕ್ಸ್ ಬಂದ್ರೆ ಸಾಕು ಅಂತಕ್ಕಂಥ ನಿರ್ಣಯವನ್ನ ಸರ್ಕಾರ ತಗೊಂಡಿದೆಯಲ್ಲ. ಮತ್ತು ಶಾಲೆಗಳು ಏನ್ ತೆಗಬೇಕು? ನಮ್ಗೆ 13 ಮಾರ್ಕ್ಸ್ ಅಂತಕ್ಕಂಥದ್ದು ಪಾಸ್ ಮಾಡೋದಾದ್ರೆ ನಮ್ಮ ಮಕ್ಕಳಿಗೆ ಶಾಲೆಗಳೇನ್ ಬೇಕು? ಶಿಕ್ಷಕರೇ ಆಗ್ಬೇಕು? ಎಲ್ಲ ಒಂದು ಹಳ್ಳಿ ಮಾಡ್ದಡೆ ಇಲ್ಲ ಜಗಲಿ ಕಟ್ಟೆ ಮೇಲೆ ಕುಂಡಿಸ್ಬಿಟ್ಟು 13 ಪಾಸ್ ಕೊಟ್ಟು ಪಾಸ್ ಮಾಡ್ದು ಅಂತಕ್ಕಂಥದ್ದನ್ನ 100% ರಿಸಲ್ಟ್ ಬಂತು ಅಂತಕ್ಕಂಥದ್ದು ಹೇಳ್ಬೋದಲ್ಲ. ನೀವು ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಮೊನ್ನೆ ನಡೆದಂತ ಪ್ರಿಪರೇಟರಿ ಪರೀಕ್ಷೆಯಲ್ಲಿ 1,38,000 ವಿದ್ಯಾರ್ಥಿಗಳಲ್ಲಿ ಗೋಪಾಲ ಅವರೇ ಇನ್ನೆಷ್ಟೊತ್ತು ಮುಗಿಸ್ಬಿಡಿ ಅಂತ
ಕನ್ಕ್ಲೂಷನ್ ಮಾಡಿ. ಆಯ್ತಾಯ್ತು, ಇನ್ನೊಂದು 5 ನಿಮಿಷ. ಅವ್ರು ಮಾತಾಡೋದು. 1,38,000 ವಿದ್ಯಾರ್ಥಿಗಳಲ್ಲಿ ಪಾಸ್ ಆಗಿರ್ತಕ್ಕಂಥ 63,000 ವಿದ್ಯಾರ್ಥಿಗಳು ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಬಯಸ್ತೇನೆ. ನಾನು ಒತ್ತಾಯ ಮಾಡ್ತಕ್ಕಂಥದ್ದು ಬೆಂಗಳೂರು ನಗರ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಮೂಲ ಸೌಕರ್ಯ ಕೊಡ್ತಕ್ಕಂಥದ್ದ ಕೆಲಸವನ್ನ, ಟಾಯ್ಲೆಟ್ಗಳನ್ನ ಕೊಡಬೇಕು. ಅಲ್ಲಿ ಹೆಣ್ಮಕ್ಳು ಸಹ ಇವತ್ತು ಇದು ಹೋಗ್ಬೇಕಾದ್ರೆ ಅಲ್ಲಿ ಶಾಲೆಯಿಂದ ಆಚೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿಮ್ಮ ಸರ್ಕಾರದಲ್ಲಿ ಒದಗಿ ಬಂದಿದೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲೂ ಸುಸಜ್ಜಿತವಾದ ಶೌಚಾಲಯಗಳಿಲ್ಲ, ಗ್ರಂಥಾಲಯಗಳಿಲ್ಲ, ಸರಿಯಾದ ಕೊಠಡಿಗಳಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸಿಬ್ಬಂದಿ ಕೊರತೆ ಈಗಾಗಲೇ ಹೇಳಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಬ್ಬ ಟೀಚರ್ಸ್ಗೆ 12,000 ರೂಪಾಯಿ ಸಂಬಳ ಕೊಡ್ತೀರಾ ಸನ್ಮಾನ್ಯ ಸಭಾಧ್ಯಕ್ಷರೇ? ಹೈಸ್ಕೂಲ್ ಟೀಚರ್ಸ್ಗೆ, ಅತಿಥಿ ಶಿಕ್ಷಕರಿಗೆ 12,500 ರೂಪಾಯಿ ಕೊಡ್ತೀರಿ. ಕಾಲೇಜಲ್ಲಿ ಮಾಡ್ತಕ್ಕಂಥ ಶಿಕ್ಷಕರಿಗೆ 14,000 ರೂಪಾಯಿ ಕೊಡ್ತೀರಿ. ಅವ್ರಿಗೂ ಮದುವೆ ಆಗಿ ಮಕ್ಕಳಾಗಿ ಅವ್ರು ಹೆಂಗೆ ಸಂಸಾರ ಮಾಡೋದಕ್ಕೆ ಸಾಧ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ? ಕನಿಷ್ಠ ವೇತನ ಒಂದು 18,000 ರೂಪಾಯಿ ಆದ್ರೂ ಕೊಡ್ಬೇಕಲ್ವೇ ಸನ್ಮಾನ್ಯ ಸಭಾಧ್ಯಕ್ಷರೇ? ಇದನ್ನ ಒತ್ತಾಯವನ್ನ ಮಾಡ್ತೇವೆ. ನೀವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೀರಾ, ಉದ್ಯೋಗಗಳನ್ನ ಸೃಷ್ಟಿ ಮಾಡಿ, ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ಕೆ ಒತ್ತನ್ನು ಕೊಡಬೇಕು. ಈ ಸರ್ಕಾರ ಕೊಟ್ಟಿಲ್ಲ. ಏನು 50,000 ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಹೇಳಿದ್ರ, ಮುಂದಿನ ವರ್ಷ ಬಜೆಟ್ನಲ್ಲಿ ನಮಗೆ ವಿಶ್ವಾಸ ಇದೆ ಯಾವ್ದು 56,000 ಯಾವ ಇಲಾಖೆ ತುಂಬ್ತೀರಾ ಅಂತಕ್ಕಂಥದ್ದನ್ನ ಈ ಬಜೆಟ್ನಲ್ಲಿ ಘೋಷಣೆ ಮಾಡಿ ಎಲ್ಲಿ ಹಣ ಮಡಗಿದ್ದೀರಾ, 56,000 ಪೋಸ್ಟ್ಗಳನ್ನ ಯಾವ್ಯಾವ ಇಲಾಖೆನಲ್ಲಿ ಕೊಡ್ತೀರಾ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತಕ್ಕಂಥದ್ದನ್ನ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷೆ, ಈ ನನ್ನ ಕ್ಷೇತ್ರದಲ್ಲಿ ವಿಶ್ವವಿಖ್ಯಾತ ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಸರ್ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿರ್ತಕ್ಕಂಥ ಫ್ಯಾಕ್ಟರಿ 107 ವರ್ಷ ಆಗಿದೆ. ನಾನು 2013ರಿಂದ 2008ರಲ್ಲಿ ಧರಣಿ ಮಾಡಿದ್ದೆ. ನಾನು ಇನ್ನ ಶಾಸಕನಾಗ ಆಗಿರಲಿಲ್ಲ. ಈ ಫ್ಯಾಕ್ಟರಿನ ದಬಸ್ಪೇಟೆಗೆ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಹುನ್ನಾರ ಸರ್ಕಾರದಿಂದ ನಡೀತಾ ಇತ್ತು. ಅವತ್ತು ಅವಕಾಶ ಕೊಡಲಿಲ್ಲ. ಸುಮಾರು 1,000 ಕೋಟಿ ರೂಪಾಯಿಷ್ಟು ಹಣ ಇದೆ, ಡಿಪಾಸಿಟ್ ಇದೆ. ಈ ವರ್ಷನೂ 400ರಿಂದ 500 ಕೋಟಿ ರೂಪಾಯಿ ಲಾಭ ಬರ್ತದೆ, ಫ್ಯಾಕ್ಟರಿಗೆ ಬರ್ತದೆ. ಇವತ್ತು ಆ ಫ್ಯಾಕ್ಟರಿ ಇನ್ನ ಜಾಗ ಇದೆ, ಖಾಲಿ ಜಾಗ ಇದೆ, ಬಹಳಷ್ಟು ಡಿಮ್ಯಾಂಡ್ ಇದೆ, ಬಹಳಷ್ಟು ಡಿಮ್ಯಾಂಡ್ ಇದೆ ಅಂತ ನಿರೀಕ್ಷೆ ಮೀರಿದೆ. ಮೊನ್ನೆ ಗೋಪಾಲಯ್ಯ ಸರ್ ಮಾತಾಡ್ತಿರಂಗೆ ಸಭಾಧ್ಯಕ್ಷೆ, ನಾನು 350 ಕೇಳಿದೆ ಡೆಪಾಸಿಟ್ ಎಷ್ಟಿದೆ ಮೈಸೂರು ಸ್ಯಾಂಡಲ್ ಕಾರ್ಖಾನೆಯಲ್ಲಿ ಅಂದ್ಬಿಟ್ಟು. ಯಾವುದೇ ರೀತಿ ಡೆಪಾಸಿಟ್ ಇಲ್ಲ ಅಂದ್ಬಿಟ್ಟು ನಮ್ಗೆ ಇದು ಅವರು ಉತ್ತರ ಕೊಟ್ಟಿದ್ರೆ ಸಭಾಧ್ಯಕ್ಷೆ, ಅದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡಿಸೋದ ಕೆಲಸ ಮಾಡಿ. ನಮ್ಗೆ ದಿಕ್ತಪ್ಸೋಂತ ಕೆಲಸ ಮಾಡ್ತಾ ಇದ್ರೆ. ಮಾನ್ಯ ಸ್ಪೀಕರ್ ಅವರು ಸೆಕ್ರೆಟರಿಗೂ ಸಹ ಬೆಳಗಾಂ ಅಧಿವೇಶನದಿಂದ ಸಹ ಮನವಿ ಅವಕಾಶ 16 ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ. ಸ್ಪೀಕರ್ ಅವ್ರಿಗೆ ನಿಲ್ಲಿಸುತ್ತಿದ್ದೀವಿ, ಜೊತೆಗೆ ಸೆಕ್ರೆಟರಿ ಮೇಡಮ್ ಅವ್ರಿಗೂ ಹೇಳಿದ್ವಿ. ಇವಾಗಲೂ ಜಸ್ಟ್ ಹೊರಗಡೆ ಅದನ್ನೇ ಮಾತಾಡ್ಕೊಂಡು ಸಭಾಧ್ಯಕ್ಷೆ, ಚರ್ಚೆ ಸ್ವಲ್ಪ ಅವಕಾಶ ಮಾಡ್ಕೊಡಿ. ಯಾಕೆ ಅಂತಂದ್ರೆ ಮಾಹಿತಿ ಕೊಡಲು ವ್ಯತ್ಯಾಸ ಮಾಡ್ತಾ ಇದ್ದಾರೆ, ಜೊತೆಗೆ ಚರ್ಚೆಗೂ ಅವಕಾಶ ಮಾಡ್ಕೊಡ್ತಾರೆ. ಯಾಕೆ ಅಂತ ಗೊತ್ತಾಯ್ತಾ ಇಲ್ಲ. ಮಾಹಿತಿ ಸಮೇತ ಹೇಳ್ತಾ ಇದ್ರೆ, ನಾನ್ ಕೇಳಿದ್ರೆ ಯಾವ್ದೋ ಡೆಪಾಸಿಟ್ ಇಲ್ಲ ಅಂತ ಹೇಳ್ತಾರೆ. ಆಯ್ತು, ಅದನ್ನ ಸಮಯ ಬಂದಾಗ ನೀವು ಹೇಳ್ರಿ. ನಿಮ್ಮ ಸಮಯ ಬಂದಾಗ ನೀವು ಮಾತಾಡುವಂತರ. ಈಗ ಗೋಪಾಲಯ್ಯ ಅವ್ರು ಮಾತಾಡ್ತಾ ಇದಾರೆ, ಮುಕ್ತಾಯ ಮಾಡ್ತಾ ಇದಾರೆ. ಸಮಯನೇ ಕೊಡ್ತಾರಲ್ಲ, ಅವಕಾಶನೇ ಕೊಡ್ತಾರಲ್ಲ. ಅವಕಾಶ ಬಂದಾಗ ನೀವು ಮಾತಾಡಿ. ಬೆಳಗಾಂ ಅಧಿವೇಶನ ಆಯ್ತು, ಲಾಸ್ಟ್ ಅಧಿವೇಶನ ಆಯ್ತು, ಇವತ್ತು ಅಧಿವೇಶನ ಇದೆ. ಇವು ಇಲ್ಲಿವರೆಗೂ ಅವಕಾಶ ಮಾಡ್ಕೊಡಿ ಸಭಾಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, 1900 ಜನ ಗುತ್ತಿಗೆ ನೌಕರರಿದ್ದಾರೆ, 177 ಜನ ಕಾಯಿ ನೌಕರಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಅವರು ನಿವೃತ್ತಿ ಆಗೋಯ್ತಾರೆ. ಈ ಸರ್ಕಾರ ಆ ಫ್ಯಾಕ್ಟರಿನ ಮಾರಬೇಕು ಅಂತ ಹೊರಟಿದ್ಯಾ? ಸುಮಾರು 10.32 ಎಕರೆ ಭೂಮಿಯನ್ನು PPP ಅಡಿಯಲ್ಲಿ ಖಾಸಗಿಯವರಿಗೆ ನೀಡಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಲ್ಲ ಅಪಾರ್ಟ್ಮೆಂಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟು ಈಗ 10 ಎಕರೆ 22 ಗುಂಟೆ PPP ಅಡಿಯಲ್ಲಿ ಕೊಡಬೇಕು ಅಂತ ಹೇಳ್ತೀನಿ ಮಾಡಬೇಕು ಅಂತ ಹೊರಟಿದೆ. ಆ ಕಾರ್ಖಾನೆ ಲಾಭದಲ್ಲಿ ನಡೀತಾ ಇದೆ. 1,500 ಕೋಟಿ ರೂಪಾಯಿ ಲಾಭ ಇತ್ತು. ಈಗ 400ರಿಂದ ನಮ್ಮ ಚೇರ್ಮನ್ ಇದ್ದಾರೆ ಕೇಳಿಸ್ಕೊಂತ ಇದೆ. ಈಗ 400ರಿಂದ 500 ಕೋಟಿ ಲಾಭ ಬರುತ್ತೆ. ಆ ಕಾರ್ಖಾನೆಯನ್ನ ಪುನಶ್ಚೇತನಗೊಳಿಸಬೇಕು. ನಾನು ಹಂತವಾಗಿ 500 ಜನ ಕಾರ್ಮಿಕರನ್ನ ತಗೊಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯವನ್ನ ಮಾಡ್ತೇನೆ. ಬರೀ 177 ಜನ ಇರ್ತಕ್ಕಂಥದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ,
ಕೆಲವು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಅಂತ ಅಂದ್ಬಿಟ್ಟು ಬಿಕಾಂ ಪದವಿಯನ್ನ 1,50,000 ರೂಪಾಯಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. CSW ಅಂತ ಅಂದ್ಬಿಟ್ಟು MBA ಓದ್ತಾ ಇರ್ತಕ್ಕಂಥ 1 ಲಕ್ಷ ರೂಪಾಯಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಮಾಡರ್ನ್ ಟ್ರೇಡ್ ಎಕ್ಸಿಕ್ಯೂಟಿವ್ ಅಂತ ಅಂದ್ಬಿಟ್ಟು 75,000 ರೂಪಾಯಿ ಮಾಡ್ಕೊಂಡಿದ್ದಾರೆ. MD ಆಪ್ತ ಸಹಾಯಕ ಅಂತ 61,000 ರೂಪಾಯಿ ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈ ಟೆಂಡರ್ ಅಡ್ವೈಸರ್ ಅಂತ ಅಂದ್ಬಿಟ್ಟು 65,000 ರೂಪಾಯಿ ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಿರುವ ಗುತ್ತಿಗೆ ಆಧಾರ ನೌಕರರ ಸಂಬಳ ಎಷ್ಟಿದೆ ಅಂತಂದ್ರೆ, ಫೈನಾನ್ಸಿಯಲ್ ಎಕ್ಸಿಕ್ಯೂಟಿವ್ 8 ವರ್ಷ ಸೇವೆ ಮಾಡಿದ್ರೆ MCOM ಓದಿರ್ತಕ್ಕಂಥವ್ರಿಗೆ 22,000 ರೂಪಾಯಿ ಕೊಡ್ತಾರೆ. ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಅಂದವ್ರಿಗೆ 1,50,000 ರೂಪಾಯಿ ಕೊಡ್ತಾರೆ ಈಗ ನೇಮಕ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ. ಫೈನಾನ್ಸ್ ಎಕ್ಸಿಕ್ಯೂಟಿವ್ 9 ವರ್ಷ ಸೇವೆ ಮಾಡಿರ್ತಕ್ಕಂಥದ್ದು MBA ಮಾಡಿದ್ದಾರೆ 28,000 ರೂಪಾಯಿ ಕೊಡ್ತಾರೆ. ಸ್ಟೋರ್ ಎಕ್ಸಿಕ್ಯೂಟಿವ್ 11 ವರ್ಷ ಸೇವೆ ಮಾಡಿರ್ತಕ್ಕಂಥದ್ದು 30,000 ರೂಪಾಯಿ ಕೊಡ್ತಾರೆ. HR ಎಕ್ಸಿಕ್ಯೂಟಿವ್ 13 ವರ್ಷ ಸೇವೆ ಮಾಡಿರ್ತಕ್ಕಂಥದ್ದು 30,295 ರೂಪಾಯಿನ ಹಲವಾರು ವರ್ಷ ಸೇವೆ ಮಾಡಿರ್ತಕ್ಕಂಥ ಆ ನೌಕರಿಗೆ 22, 28, 30 ಸಾವಿರ ಸಂಬಳವನ್ನು ಕೊಡ್ತಕ್ಕಂಥದ್ದು. ಈಗ ತಮಗೆ ಬೇಕಾದವ್ರನ್ನ ನೇಮಕ ಮಾಡಿ 1.5 ಲಕ್ಷದಿಂದ 65,000 ರೂಪಾಯಿವರೆಗೂ ಸಂಬಳವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರಲ್ಲ, ಇದು ನಿಮ್ಮ ಮನಸೊಪ್ಪುತ್ತ ನಿಮ್ಮ ಹೃದಯವಂತಿಕೆನ ಏನು ಅಂತಕ್ಕಂಥದ್ದನ್ನ ಇದು ಹೇಳ್ಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಸೋ ಫ್ಯಾಕ್ಟ್ರಿನ ಆ ಭಾಗದಲ್ಲಿರ್ತಕ್ಕಂಥ ಸಾವಿರಾರು ಜನಕ್ಕೆ ಅನ್ನವನ್ನ ಕೊಟ್ಟಿರ್ತಕ್ಕಂಥ ಕಾರ್ಖಾನೆ ಸೋ ಫ್ಯಾಕ್ಟ್ರಿ, ಅಲ್ಲಿ ತಾವು ಏನು ನಿರ್ಧಾರವನ್ನ ಮಾಡಿ PPP ಮಾಡಲ್ ಇದು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ಶಾಸಕನಾಗಿರೋರು ಅದು ಬಿಡೋದಿಲ್ಲ. ಆ ಫ್ಯಾಕ್ಟ್ರಿನ ಪುನಶ್ಚೇತನ ಮಾಡಬೇಕು. ಅದನ್ನ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ವಿಶ್ವೇಶ್ವರಯ್ಯ ಉಳಿಸಿದರೆ ಆ ಸೋ ಫ್ಯಾಕ್ಟ್ರಿಯಾಗಿ ಉಳಿಬೇಕು ಅಂತಕ್ಕಂಥದ್ದು ಒತ್ತಾಯನ ಮಾಡ್ತೇನೆ. ಯಾವುದೇ ಇವತ್ತು ಹಣ ಇಲ್ಲ ಅಂತಕ್ಕಂಥದ್ದು ಇದು ಮಾಡಿ ಸರ್ಕಾರಿ ಜಾಗಗಳಿದ್ದೇವೆ, ಇದನ್ನ ಮಾರಾಟ ಮಾಡಲ್ಲ ಸರ್ಕಾರ ನಡೆಸ್ತಕ್ಕಂಥದ್ದು. ಉದ್ಯೋಗನ ಸೃಷ್ಟಿ ಮಾಡಬೇಕಾದ್ರೆ ಅಲ್ಲಿ ಸುಮಾರು 1,500ಕ್ಕಿಂತ ಹೆಚ್ಚಿನ ನೌಕರನ್ನ ಏನ್ತಾಗಬೇಕು, ಅದಕ್ಕೆ ಒತ್ತನ ಕೊಡಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆಯ್ತಾಯ್ತು, ಒಂದೇ ಸನ್ಮಾನ್ಯ ಸಭಾಧ್ಯಕ್ಷರೇ, ತಿಪ್ಕೂರಿನಲ್ಲಿ ಅಚ್ಚುಕಟ್ಟು ಪ್ರದೇಶ, ಬೆಂಗಳೂರಿಗೆ ಒಂದು ಕಾಲದಲ್ಲಿ ಹೆಸರುಘಟ್ಟ ಬಿಟ್ರೆ ಅದಾದ್ಮೇಲೆ ತಿಪ್ಕೂರ್ನಲ್ಲೇ ನಮಗೆಲ್ಲ ನೀರನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತೇನಾಗಿದೆ, ಸಂಪೂರ್ಣವಾಗಿ ಕುಲಷಿತಗೊಂಡಿದೆ. ನಾವು ಒಂದು ದಿನ ಈ ಬೆಂಗಳೂರಿನ ಜನ, ಗ್ರಾಮಾಂತರ ಜನ ನಮಗೆ ಶಾಪ ಖಂಡಿತವಾಗೂ ಆಗ್ತಾರೆ. ಆ ಶಾಪ ಇಲ್ಲಿರ್ತಕ್ಕಂಥ ಎಲ್ರಿಗೂ ತಟ್ಟುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಕೃಷ್ಣ ಬೈರೇಗೌಡರು ಕೃಷಿ ಸಚಿವ, ರೆವಿನ್ಯೂ ಮಿನಿಸ್ಟ್ರು, ರೆವಿನ್ಯೂ ಸೈಟ್ನ ರಿಜಿಸ್ಟರ್ ಆಗಬಾರ್ದು ಅಂತ ಅಂದ್ಬಿಟ್ಟು ಕಾನೂನು ತಂದು ಸಂಪೂರ್ಣ ಹೊಂದಿರ್ತಾರೆ. ನಾನು ಸ್ವಾಗತವನ್ನ ಬಯಸ್ತೇನೆ. ಇಲ್ಲಿ ಕೋರ್ಟನ್ನು ಸಹ ಕಠಿಣವಾಗಿ ಹೇಳಿದೆ, ಅಕ್ರಮವಾಗಿ ಯಾರು ಲೇಔಟ್ ಮಾಡಿದ್ದಾರೆ ಕಡಿವಾಣ ಹಾಕಬೇಕು. ಕಡಿವಾಣ ಆಗ್ತಾ ಹೋದ್ರೆ ಮುಂದೊಂದು ದಿನ ಬೆಂಗಳೂರಿಗೆ ನೀರಿನ ಗಂಡ ಅಂತ ದೊಡ್ಡ ಮಟ್ಟದಲ್ಲಿ ಬರುತ್ತೆ ಅಂತಕ್ಕಂಥದ್ದು ಖಂಡಿತವಾಗೂ ಬರುತ್ತೆ. ಅಲ್ಲಿ ನೀರು ಯಾವತ್ತು ಕಡಿಮೆ ಆಗುತ್ತದೆ, ನಮ್ಮ ಭಾಗದಲ್ಲಿ ಬೋರ್ವೆಲ್ ಬತ್ತೋಗಿದೆ. ಬಹುಶಃ ನನಗೆ ಅನ್ನಿಸ್ತಂಗೆ, ನಾನು ಅನೇಕ ಹಿರಿಯ ಅಧಿಕಾರಿಗಳು ನಿವೃತ್ತರಾಗಿರ್ತಕ್ಕಂಥದ್ದು ಸಂಪರ್ಕ ಮಾಡಿ ಅನೇಕ ACSಗಳನ್ನ ಇದನ್ನ ಕರೆಸಿ ಮಾತಾಡಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಂತರ್ಜಲದಲ್ಲಿ ಬೆಂಗಳೂರು ಬಂದು ಸೇರುತ್ತೆ ಇನ್ನು ಕೆಲವೇ ವರ್ಷದಲ್ಲಿ ಆ ಕೆಟ್ಟ ನೀರು. ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಲ್ಲಿ ಮನೆ ಕಟ್ಟತಕ್ಕಂಥವ್ರು ನಾವು ಕಾವೇರಿ ನೀರಿಗೆ ಕಾಯ್ಬೇಕು, ಯಾರು ಬೋರ್ ನೀರು ಉಪಯೋಗಿಸೋದಿಲ್ಲ. ಆ ದಿನ ಬಹಳ ದೂರ ಇಲ್ಲ. ನಾನು ತಮ್ಮ ಮುಖೇನ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ, ಒತ್ತಡವನ್ನು ಹಾಕ್ತೇನೆ. ತಿಪ್ಪಗುಂಡಿ ಜಲಾಶಯವನ್ನು ಉಳಿಸ್ತಕ್ಕಂಥದ್ದಲ್ಲಿ ಸರ್ಕಾರ ಏನಾದರೂ ಮೀನಾಮೇಷ ಮಾಡಿದ್ರೆ ಇದನ್ನ ಖಂಡಿತವಾಗೂ ಈ ಬೆಂಗಳೂರಿನ ಜನಕ್ಕೆ ವಿಷ ನೀರನ್ನೇ ಕೊಡ್ತಕ್ಕಂಥದ್ದು. ಅದನ್ನು 7-8 ವರ್ಷದಲ್ಲಿ ಬೆಂಗಳೂರು ತಲುಪುತ್ತೆ. ನೀರಿದ್ದಾಗ ಬೋರ್ ಬರ್ತದೆ ಅಂತ ಗೊತ್ತಿದೆ, ಮಳೆ ಬಿದ್ದಾಗ ನೀರಿದ್ದಾಗ ಎಷ್ಟು ಬೇಗ ನೀರು ಬೋರ್ವೆಲ್ ಬರುತ್ತೆ ಅಂತ ಬೋರ್ನಲ್ಲಿ ಬರ್ತಕ್ಕಂಥದ್ದು ಬೇಡ. ಅದನ್ನ ಪುನಶ್ಚೇತಗೊಳಿಸ್ತಕ್ಕಂಥದ್ದು. ಯಾರು ಸುಮಾರು ಒಂದು 137 ಲೇಔಟ್ಗಳನ್ನ ಅಕ್ರಮವಾಗಿ ಆ ಸುತ್ತಮುತ್ತ ಮಾಡಿರ್ತಕ್ಕಂಥದ್ದು, ಅವಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕೊನೆಯದು ನಾನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದೆ. ಸನ್ಮಾನ್ಯ ಯಡಿಯೂರಪ್ಪರು ಮತ್ತು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಎತ್ತಿನ ಒಡೆ ವಿಚಾರದಲ್ಲಿ ರೇವಣ್ಣವರು ಸಂಪೂರ್ಣವಾಗಿ ಬೆಳಕನ್ನ ಚೆಲ್ಲೋದು ಸತ್ಯ. ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯ. 18 ಕಾಮಗಾರಿಗಳನ್ನ ಕೇವಲ 7 ಕಂಪನಿಗಳಿಗೆ ಅವರ ಆರ್ಥಿಕ ಸಾಮರ್ಥ್ಯ, ಕೆಲಸದ ಅನುಭವದ ಮೌಲ್ಯಮಾಪನ ಮಾಡದೆ ಗುತ್ತಿಗೆ ನೀಡಿರೋದನ್ನ
ಮಹಾಲೇಖಪಾಲ ವರದಿ ಎಜಿ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕನಿಷ್ಠ ಪಕ್ಷ ಈ ಮಳೆಗಾಲದಲ್ಲಿ ಎತ್ತಿನ ಹೊಳೆ ನೀರನ್ನು ಎತ್ತಿ ತುಮಕೂರುವರೆಗೂ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಎಲ್ಲಿವರೆಗೂ ಬರ್ತದೆ ಅದನ್ನ ಪ್ರಯೋಗವನ್ನ ಮಾಡದೆ ಮುಂದೆ ಕೆಲಸ ಮಾಡ್ಕೊಂಡು ಹೋದ್ರೆ ಇವತ್ತು ಏನು 8,323 ಕೋಟಿಗೆ ಪ್ರಾರಂಭವಾಗಿ 23,000 ಕೋಟಿಗೆ ಏನೋಗಿದೆ. ಬಹುಶಃ ಎತ್ತಿನ ಹೊಳೆ 2 ಬಾರಿ ತುಮಕೂರುವರೆಗೂ 2 ವರ್ಷ ನೀರನ್ನು ಹರಿಸ್ತಕ್ಕಂಥ ಯಾವ್ಯಾವ ತಾಲೂಕಿಗೆ ಅದು ಅರಸೀಕೆರೆ ಇರ್ಬೋದು, ಮುಂದೆ ಬರ್ತಕ್ಕಂಥ ಊರುಗಳಿಗೆ ಕೆರೆಗಳಿಗೆ ನೀರನ್ನ ಕೊಡ್ತೀವಿ ಅಂತಕ್ಕಂಥ ಹಂಚಿಕೆ ಆಗಿದೆ. ಆ ನೀರನ್ನ ಕೊಟ್ಟಾಗ ಮಾತ್ರ ಗೊತ್ತಾಗೋದು ಇವತ್ತು ಕುಡಿಯೋ ನೀರಿಗೆ ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಇನ್ಕ್ಲೂಡಿಂಗ್ ತಿಪ್ಪುನಹಳ್ಳಿಗೂ ನೀರನ್ನ ಕೊಡ್ತೀವಿ ಅಂತಕ್ಕಂಥದ್ದು ಸರ್ಕಾರ ಹೇಳಿದೆ. ಅದರಿಂದ ಈ ವರ್ಷ ಆ ನೀರನ್ನ ಎತ್ತತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಮಹಾ ಲೇಖಪಾಲರ ಒಂದು ವರದಿನಲ್ಲಿ ಏನಿದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡಿ ನನಗೆ ಅವಕಾಶ ಕೊಟ್ಟದಕ್ಕೆ ತಮಗೆ ಕೃತಜ್ಞತೆಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಓಕೆ, ಉಮನದ್ ಕೋಟ್ಯಾನ್ ಈಗ ಮತ್ತೆ ಅವರ ಊಟಕ್ಕೆ ಬಿಡುವ, ಅವ್ರು 10 ಮಿನಿಟ್ಸ್ ಅಂತ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಸುಮಾರು ಕಳೆದ ಅವಧಿಯಲ್ಲಿ ಈ ಅವಧಿಯಲ್ಲಿ 2.5 ವರ್ಷ ಆಯಿತು ಮಾತಾಡಬೇಕು ಅಂತ ಹೇಳಿಕೊಂಡು ಬಜೆಟ್ನ ಭಾಗವಹಿಸಬೇಕು ಅಂತ ಹೇಳಿಕೊಂಡು ಪ್ರಯತ್ನ ಪಟ್ಟಾಗ ಇವತ್ತು ನನಗೆ ಒಂದು ಊಟವನ್ನು ಮಾಡದೆ ಎಷ್ಟೊತ್ತು ಕೂತು ಇವತ್ತೊಂದು ಅವಕಾಶವನ್ನು ತಾವು ಕೊಟ್ಟದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಜೆಟ್ ಅನ್ನ 26-27 ಸಾಲಿನ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರದ ಹಣಕಾಸಿನ ಸಚಿವರಾದ ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಮಂಡಿಸಿದ್ದಾರೆ ಮನೆಯಲ್ಲಿ. ಹಲವಾರು ಭರವಸೆಗಳನ್ನ ನಮಗೆ ಕೊಟ್ಟಿದ್ದಾರೆ ಮತ್ತು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನಬೇಕು ಅಂತ ಹೇಳಿ ಒಂದು ಗಾದೆ ಇದೆ. ಆ ರೀತಿಯಲ್ಲಿ ಸಾಲ 1,35,000 ಕೋಟಿ ಸಾಲವನ್ನ ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಆದರೆ ನಾನು ಚುನಾಯಿತನಾದ ಮೇಲೆ ಈ ಅವಧಿಯಲ್ಲಿ 2.25 ವರ್ಷದಲ್ಲಿ ಬಹುಶಃ ನಮಗೆ ಶಾಸಕರ ನಿಧಿ ಒಂದು 2 ಕೋಟಿ ವರ್ಷಕ್ಕೆ ಬರುವುದು ಬಿಟ್ರೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಗೆ ಅನುದಾನಗಳನ್ನು ಯಾವ ಇಲಾಖೆಗಳಿಂದ ನಮಗೆ ಕೊಡಲಿಲ್ಲ. ಈಗಾಗಲೇ 25 ಕೋಟಿಯನ್ನು ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಪಟ್ಟಿಯನ್ನು ತೆಕ್ಕೊಂಡಿದ್ದಾರೆ. ಅದು ಸಹ ಏನಾಗಿದೆ ಅಂತ ಗೊತ್ತಿಲ್ಲ, ಇವತ್ತಿನ ತನಕ ಬರಲಿಲ್ಲ. ಮತ್ತೊಂದು 10 ಕೋಟಿ ರೂಪಾಯಿ ಕೊಡ್ತೇನೆ ಅಂತೇಳಿ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರೊಬ್ಬ ಶಾಸಕರಿಗೆ ಕೊಡ್ತೇವೆ ಅಂತೇಳಿ ಅದು ಸಹ 1,27,00,000 ರೂಪಾಯಿಯನ್ನು ಒಂದು KRDLಗೆ ಬಂದಿದೆ ಅಂತ ತಿಳ್ಕೊಂಡಿದ್ದೇವೆ. ಬಹುಶಃ ಸರ್ಕಾರಗಳು ಬರ್ತದೆ ಹೋಗ್ತದೆ, ಆದ್ರೆ ಒಬ್ಬ ಶಾಸಕ ಕ್ಷೇತ್ರದಲ್ಲಿ ಪ್ರವಾಸ ಮಾಡುವಾಗ ಜನರು ಒಂದು 5 ಲಕ್ಷ ರೂಪಾಯಿಯ ಚರಂಡಿಯನ್ನು ಮಾಡಿಕೊಡ್ರಿ ಅಂತ ಹೇಳಿದ್ರು ಒಬ್ಬ ಶಾಸಕನಾಗಿ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಬಹಳ ನೋವಿನ ಸಂಗತಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮುಜರಾಯಿ ಇಲಾಖೆಯ ಸಚಿವರು ಇದ್ರು, ಈಗ ಹೋದ್ರು. ದೇವಸ್ಥಾನ ನಿಮಗೆ ಗೊತ್ತಿದೆ, ನಮ್ಮ ಕರಾವಳಿ ಭಾಗದಲ್ಲಿ ದೇವಸ್ಥಾನಗಳು ಬ್ರಹ್ಮಕಲಶೋತ್ಸವ, ಜೀರ್ಣೋದ್ಧಾರ ಅದು ಇದೆಲ್ಲ ಆಗುವಂತದ್ದು ತಮಗೂ ಗೊತ್ತಿದೆ, ತಾವು ಹೋಗ್ತೀರಲ್ಲ. ಆದ್ರೆ ಒಂದೇ ಒಂದು ದೇವಸ್ಥಾನಗಳಿಗೆ 1 ನಯಾ ಪೈಸೆಯನ್ನು ನಾನು ನಮ್ಮ ಮಾನ್ಯ ಹಿರಿಯರಾದ ರಾಮಲಿಂಗೇಗೌಡರ ಕಾಲಿಗೆ ಬಿದ್ದು ಕಾಡಿ ಬೇಡಿದೆ. ಕಳೆದ ಅವಧಿಯಲ್ಲಿ ಬೊಮ್ಮಾಯಿ ಅವರೊಂದು 5 ಕೋಟಿ ರೂಪಾಯಿಗಳನ್ನು ನಮಗೆ ಸ್ಯಾಂಕ್ಷನ್ ಮಾಡಿದ್ರು. ಆ ಸ್ಯಾಂಕ್ಷನ್ ಆದದನ್ನು ಸಹ ನಮಗೆ ಕೊಡಲಿಲ್ಲ. 1 ಕೋಟಿ ರೂಪಾಯಿ ಆದ್ರೂ ಕೊಡಿ ಅಂತ ನಾನು ಅವರ ಕಾಲಿಗೆ ಬಿದ್ದು ಬೇರೆ ಬೇರೆ ರೀತಿಯ ದೇವಸ್ಥಾನಗಳವರು ಮನೆಗೆ ಬಂದು ನಮ್ಮ ಹತ್ರ ನಮಗೆ ಸ್ವಲ್ಪ ಅನುದಾನ ತೆಗೆದುಕೊಡಿ ಅಂತ ಹೇಳುವಾಗ ನಮಗೆ ಇವತ್ತಿನವರೆಗೆ 1 ನಯಾ ಪೈಸೆ ಕೊಡ್ಲಿಕ್ಕೆ ಆಗಲಿಲ್ಲ. ಬಹಳ ಬೇಸರ ಆಗ್ತದೆ. ಅದೇ ರೀತಿಯಲ್ಲಿ ಒಂದು ಗ್ರಾಮೀಣ ಅಭಿವೃದ್ಧಿಯ ರಸ್ತೆಗಳು, ಜಿಲ್ಲಾ ಪಂಚಾಯತ್ ರಸ್ತೆಗಳು ಇರಬಹುದು, ಬೇರೆ ಬೇರೆ ರಸ್ತೆಗಳನ್ನು PWಗಾದ್ರೂ ಬೇರೆ ಬೇರೆ ಮೂಲಗಳಿಂದ ರಿನ್ಯೂವಲ್ಗಳಿಂದ ಕೆಲವು ಕೆಲಸಗಳು ಆಗ್ತವೆ. ಹಾಗಾಗಿ ಅಭಿವೃದ್ಧಿ ಶೂನ್ಯ ಆಗಿದ್ದಂತಹ ಈ ಸಂದರ್ಭದಲ್ಲಿ ನಾವು ಒಬ್ಬ ಶಾಸಕರಾಗಿ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಒಂದು ಪ್ರವಾಸವನ್ನು ಮಾಡಬೇಕು ಮತ್ತು ಅಭಿವೃದ್ಧಿಯನ್ನು ಯಾವ ರೀತಿಯಲ್ಲಿ ನಾವು ಕೈಗೊಳ್ಳಬೇಕು ಅಂತ ಬಹುಶಃ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನನ್ನ ಕ್ಷೇತ್ರದಲ್ಲಿ ಬಜಿಪೆ ಮತ್ತು ಕಿನ್ನಿಗೋಳು 2 ಪಟ್ಟಣ ಪಂಚಾಯತಿಗಳಿಗೆ ಮೊನ್ನೆ ತಾನೇ ಹೊಸತಾಗಿ ಆಗಿ ಚುನಾವಣೆ ಆಯಿತು. ಅಲ್ಲಿ ಸಹ ಹಾಗೆ ಒಬ್ಬೊಬ್ಬ ಸದಸ್ಯ ಹೇಳ್ತಾರೆ ನನಗೆ 2 ಲಕ್ಷ ರೂಪಾಯಿಗಳಷ್ಟು ಮಾತ್ರ ಅಲ್ಲಿದೆ, ಯಾವುದೇ ಅನುದಾನಗಳು ಬರ್ತಾ ಇಲ್ಲ. ಹಾಗಾಗಿ ಇವತ್ತು ನೂತನವಾಗಿ ಏನು 2 ಪಟ್ಟಣ ಪಂಚಾಯತಿಗಳಿಗೆ ಚುನಾವಣೆ ಆಗಿದೆ, ಅಲ್ಲಿ ಇವತ್ತು ಸದಸ್ಯರು, ಅಧ್ಯಕ್ಷ ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಆಯ್ಕೆ ಆಗಿದ್ದಾರೆ. ಆ ಪಟ್ಟಣ ಪಂಚಾಯತಿಗಳಿಗೆ ಬಜ್ಪೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯತಿಗಳಾದ್ರೂ ಅಲ್ಲಿಗೂ ಸ್ವಲ್ಪ ಅನುದಾನವನ್ನ ಬಹುಶಃ ನಮ್ಮ
ಪೌರಾಡಳಿತ ಸಚಿವರು ಅವರಿಲ್ಲ, ಅವ್ರು ಯಾವತ್ತೂ ಕಾಣ್ತಾ ಇಲ್ಲ. ಅವರು ಅದನ್ನು ಮನಸ್ಸು ಮಾಡಿ ಸರ್ಕಾರದಿಂದ ಕೊಡಬೇಕು. ಬಜೆಟ್ ಅಲ್ಲಿ ಸಹ ಅದು ನಮಗೆ ಎಲ್ಲಿಯೂ ಕಾಣ್ತಾ ಇಲ್ಲ. ಆದರೂ ಅದನ್ನು ಆ 2 ಪಟ್ಟಣ ಪಂಚಾಯತಿಗಳಿಗೆ ಮತ್ತೆ ಉಳಿದಂತ ಪುರಸಭೆಗಳಿಗೆ, ಪಟ್ಟಣ ಪಂಚಾಯತಿಗಳಿಗೆ ಕೊಡಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ಇವತ್ತು ಕಡಲ್ ಕೊರೆತ ಕಳೆದ ಬಜೆಟಿನಲ್ಲಿ ತಮ್ಮ ಮುಂದೆ ಮೊನ್ನೆ ಸಹ ನಾವು ಊರಲ್ಲಿ ಚರ್ಚೆ ಮಾಡುವಾಗ ಹೇಳಿದ್ದೇವೆ. ಕಳೆದ ಬಜೆಟ್ ಅಲ್ಲಿ ನಮ್ಮ ಕರಾವಳಿ ಭಾಗಕ್ಕೆ ಕಡಲ್ ಕೊರೆತಕ್ಕೆ 231 ಕೋಟಿ ರೂಪಾಯಿಯನ್ನ ಬಜೆಟ್ ಅಲ್ಲಿ ಇಟ್ಟು ಸ್ಯಾಂಕ್ಷನ್ ಆಗಿದೆ. ಆ 231 ಕೋಟಿ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ನಮಗೆ. ಇವತ್ತಿನವರೆಗೂ 1 ವರ್ಷ ಆಯ್ತು, ಇನ್ನೊಂದು ಬಜೆಟ್ ಆಯ್ತು. ಈ ಬಜೆಟಿನವರೆಗೆ 231 ಕೋಟಿ ರೂಪಾಯಿ ಏನಾಗಿದೆ, ಎಲ್ಲಿ ಹೋಗಿದೆ, ಬಹುಶಃ ನಮಗೆ ಮಾಹಿತಿ ಸಿಕ್ಕಾಗೆ ಅದು ಕಂದಾಯ ಇಲಾಖೆಯಲ್ಲಿ ನಿಂತಿದೆ. ಅದು ಎಸ್ಟಿಮೇಟ್ ಸರಿ ಇಲ್ಲ ಅಂತ ಹೇಳಿದ್ರು. ಎಸ್ಟಿಮೇಟ್ PWD ಮಾಡಬಹುದು. ಏನೋ ನಮ್ಮ ಪೋರ್ಟ್ ಅಂಡ್ ಡೆವಲಪ್ಮೆಂಟ್ ನವರು ಮಾಡಿದಂತ ಎಸ್ಟಿಮೇಟ್ ಸರಿ ಇಲ್ಲದ್ರೆ ಕಂದಾಯ ಇಲಾಖೆ ಅದನ್ನು ಮಾಡಿ 1 ವರ್ಷ ಆಯ್ತು, ಅದನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಈ ಕಡಲ್ ಕೊರೆತ ಇವತ್ತು ತುಂಬಾ ಇರುವುದರಿಂದ ಅದನ್ನು ಇನ್ನು ಮಳೆ ಬರ್ಲಿಕ್ಕೆ ಆಯ್ತು. ಅದನ್ನು ಆದಷ್ಟು ಬೇಗ ಅದನ್ನು ಹೋದ ಸಲದನ್ನಾದ್ರೂ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಾವು ಕರಾವಳಿ ಭಾಗದವರು, ತಮಗೆ ಗೊತ್ತಿದೆ, ಕೋಸ್ಟಲ್ ಬೆಲ್ಟಿನಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಹೇಳುವುದಿದ್ರೆ ನಿಮ್ಮ ಕ್ಷೇತ್ರದಲ್ಲೂ ಮಾನ್ಯ ಅಧ್ಯಕ್ಷರೇ, ಇವತ್ತು ಸೋಮೇಶ್ವರ ಇರ್ಬೋದು, ನಮ್ಮ ವೇದವ್ಯಾಸ ಕಾಮತರ ಪಣಂಬೂರು ಇರ್ಬೋದು, ಬೆಂಗ್ರೆ ಇರ್ಬೋದು, ಭರತಶೆಟ್ರ ಪಣಂಬೂರು ಇರ್ಬೋದು, ನಮ್ಮ ಸಸಿಹಿತ್ತಲು ಇವತ್ತು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುವಂತ ಒಂದು ಕ್ಷೇತ್ರ ಸರ್. ಪ್ರವಾಸೋದ್ಯಮ ಸಚಿವರು ತಾವಿದ್ದೀರಿ. ಒಂದು ಕೈ ಬೀಸಿ ಕರೆಯುವಂತ ಕ್ಷೇತ್ರಗಳು. ಇವತ್ತು ಪ್ರತಿಯೊಬ್ಬರು ರಜೆ, ಈಗ ಮೊನ್ನೆ 4 ದಿನ ರಜೆ ಇತ್ತು, ಇವತ್ತು ನಿನ್ನೆ ಬ್ಯಾಂಗ್ಳೂರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಅಷ್ಟು ಜನ ಊರಿಗೆ ಬಂದು ವಾಪಸ್ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಕಡಲ ಕಿನಾರೆಗೆ ಪ್ರವಾಸೋದ್ಯಮಕ್ಕಾಗಿ ಅದನ್ನ ಆ ಒಂದು ಸವಿಯನ್ನ ಸವಿಲಿಕ್ಕಾಗಿ ಬರ್ತಾ ಇದ್ದಾರೆ. ಮಲ್ಪೆ, ಗಿಲ್ಪೆ, ನಮ್ಮ ಕಾಪು, ಪ್ರತಿಯೊಂದು ಕಡೆಯೂ ಇವತ್ತು ಪ್ರವಾಸೋದ್ಯಮಕ್ಕೂ ಒಂದು ಈ ಬಜೆಟ್ ಅಲ್ಲಿ ನಮಗೆ ಏನು ಅನುದಾನಗಳು ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಒಂದು ಮೀಟಿಂಗ್ ಅನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿ ಬಂದು ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸಬೇಕು, ನಮ್ಮ ತಲಪ್ಪಾಡಿಯಿಂದ ಹಿಡಿದುಕೊಂಡು ಕಾರವಾರದವರೆಗೆ ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿಕೊಂಡು ಒಂದು ದೊಡ್ಡ ಸಭೆಯನ್ನು ಸಹ ಮಾಡಿದ್ದಾರೆ ಅಧಿಕಾರಿಗಳು. ನಮಗೊಂದು ಆಸೆ ಚಿಗುರಿತಾಗ ಏನಾದ್ರೂ ನಮ್ಮ ಕ್ಷೇತ್ರ ಅದ ಒಂದು ಪ್ರವಾಸೋದ್ಯಮಗಳು ಅಭಿವೃದ್ಧಿ ಆಗ್ಬಹುದು, ಒಂದು ಪುಸ್ತಕವನ್ನೆಲ್ಲ ಬಿಡಿ ಏನೇನು ಎಲ್ಲೆಲ್ಲಿಗೆ ಕೊಡಬೇಕು ಅಂತೆಲ್ಲ ಮಾಡಿದ್ದಾರೆ. ಆದ್ರೆ ಇವತ್ತು ಬಜೆಟ್ ಅಲ್ಲಿ ಅದು ಕಾಣ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರು ಮತ್ತು ನಾವು ಸೇರಿಕೊಂಡೆಲ್ಲ ಶಾಸಕರು, ಅಧಿಕಾರಿಗಳು ಸೇರಿಕೊಂಡು ಇನ್ನೊಂದು ಸಭೆಯನ್ನು ಮಾಡಿದಾಗ ನಮಗೆ ಈ ಬಜೆಟ್ ಅಲ್ಲಿ ಬೇರೆ ಏನು ಕೊಡದಿದ್ರು ತೊಂದರೆ ಇಲ್ಲ, ನಮ್ಮ ತಲಪ್ಪಾಡಿಯಿಂದ ಹಿಡಿದು ಕಾರವಾರದವರೆಗೆ ಒಂದು ಕಡಲ ಬದಿಯಲ್ಲಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಬೇಕು, ಅದಕ್ಕೆ 1,200 ಕೋಟಿ 1,500 ಕೋಟಿಯನ್ನ ನಾವು ಕೇಳಬೇಕು ಅಂತ ಹೇಳಿ ಅಧ್ಯಕ್ಷ ರಿಂಗ್ ರೋಡ್ ತಲಪ್ಪಾಡಿಯಿಂದ ಹಿಡಿದುಕೊಂಡು ನಮ್ಮ ಅಧ್ಯಕ್ಷರ ಕ್ಷೇತ್ರದಿಂದ ಕಾರವಾರದವರೆಗೆ ಒಂದು ಸಮುದ್ರದ ಬದಿಯಲ್ಲಿ ಒಂದು ರಸ್ತೆಗಳನ್ನು ಮಾಡಿದಾಗ ಒಂದು ಟ್ರಾಫಿಕ್ಗಳ ಸಮಸ್ಯೆಗಳು ಕಮ್ಮಿ ಆಗ್ತದೆ, ಮತ್ತೊಂದು ನಮ್ಮ ಕಡಲ ಕಿನಾರೆ ಅಭಿವೃದ್ಧಿ ಆಗ್ತದೆ. ಕಡಲ ಕೊರೆತಕ್ಕೆ ನಾವು ಏನು ವರ್ಷಕ್ಕೆ 250-300 ಕೋಟಿ ಕೊಡ್ತೇವೆ, ಅದನ್ನು ಉಳಿಸಿದಾಗ ಆಗ್ತದೆ. 5 ವರ್ಷ ಕಡಲ ಕೊರೆತಕ್ಕೆ ಕೊಡುವ ದುಡ್ಡನ್ನು ಇಟ್ಟರು ಈ ರಸ್ತೆಯನ್ನು ನಮಗೆ ಮಾಡಲಿಕ್ಕೆ ಆಗ್ತದೆ, ಅಭಿವೃದ್ಧಿ ಆಗ್ತದೆ, ಪ್ರವಾಸೋದ್ಯಮ ಸಹ ಬಹಳ ಉತ್ತಮ ರೀತಿಯಲ್ಲಿ ಆಗ್ತದೆ ಅಂತ ಒಂದು ನಾವು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿದ್ದೇವೆ. ಅಧ್ಯಕ್ಷರು ಮುಖಕ್ಕೆ ಕೈ ಇಟ್ಕೊಂಡು ನಾನು ಮಾತಾಡಿದನ್ನು ಕೇಳ್ತಾ ಇದ್ದಾರೆ. ಬಹುಶಃ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಅವರು ಹೇಳಿದ್ದಾರೆ ಇಲ್ವೋ ಗೊತ್ತಿಲ್ಲ. ಅದೊಂದು ಆದ್ರೆ ಈ ಕಡಲ ಕೊರೆತಕ್ಕೆ ವರ್ಷ ನಾವು ಕೊಡುವಂತ ದುಡ್ಡುಗಳೇನಿದೆ ವೇಸ್ಟ್ ಆಗ್ತದೆ. ಅದು ಅದರ ಬದಲಿಗೆ ಈ ರಸ್ತೆಯನ್ನು ಮಾಡಿದರೆ ಕಡಲ ಕೊರೆತವನ್ನು ತಡೆಗಟ್ಟಿದಾಗೆ ಆಗ್ತದೆ, ಹಾಗೆ ರಸ್ತೆಯೂ ಆಗ್ತದೆ ಮತ್ತು ನಮ್ಮ ಎಲ್ಲ ರೀತಿಯಿಂದ ಸಹಕಾರ ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಈ ನಿಟ್ಟಿನಲ್ಲಿ ತಾವು ನಮ್ಮಿಂದ ಬಹಳ ಹಿರಿಯರಿದ್ದೀರಿ, ಅನುಭವಸ್ಥರಿದ್ದೀರಿ, ಪ್ರವಾಸೋದ್ಯಮ ಸಚಿವರಾಗಿದ್ದೀರಿ. ದಯವಿಟ್ಟು ಇದರ ಬಗ್ಗೆ ತಾವು ಗಮನವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಿಮಗೆ ನಾನು ಇದನ್ನ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಹಾಗೇನೆ ನಮ್ಮ ಜಿಲ್ಲೆಯ ಸಮಸ್ಯೆಗಳು ಈಗಾಗಲೇ ನಮ್ಮ ಸುನೀಲ್ ಕುಮಾರ್ ಅವರು ಹೇಳಿದರು. 9/11 ಮಾನ್ಯ ಕಂದಾಯ ಸಚಿವರು ನನ್ನ ಕ್ಷೇತ್ರಕ್ಕೆ ಮೊನ್ನೆ ಒಂದು ಪ್ರಜಾಸೌಧ ಉದ್ಘಾಟನೆಗೆ ಬಂದಾಗಲೂ ನಾನು ಅವರೊಟ್ಟಿಗೆ ಚರ್ಚೆ ಮಾಡಿದ್ದೇನೆ. RDPR ಕಮಿಷನರ ಕಚೇರಿಗೆ ಹೋಗಿ ನಾನು ಚರ್ಚೆ ಮಾಡಿದ್ದೇನೆ. ಯಾಕೆಂತ ಹೇಳಿದ್ರೆ 9/11 ಆಗ್ತಾ ಇಲ್ಲ. ಏನು ಅಂತ ಕೇಳಿದ್ರೆ ಇಲ್ಲಿ ಗುಂಟೆ ನಿಮ್ಮ ಊರಲ್ಲಿ ಸೆನ್ಸ್ ಆದ್ದರಿಂದ ಏನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಈಗ ಗುಂಟೆ ಆದದ್ದು ಹಿಂದೆ ಈಗ ಸೆನ್ಸ್ ಆದದ್ದಲ್ಲ. ರಾಜ್ಯದಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನು ಮಾಡುವಾಗ ಅದನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು, ಎಲ್ಲಿಗೂ ಸಮಸ್ಯೆ ಆಗದಾಗೆ ಮಾಡಬೇಕು ಅಂತ ಹೇಳಿ
ದಕ್ಷಿಣ ಕನ್ನಡ 2 ಜಿಲ್ಲೆಯ ಸಮಸ್ಯೆ, ಕೊಡಗು 2-3 ಜಿಲ್ಲೆಗಳ ಸಮಸ್ಯೆ ಇದು. ಗುಂಟೆ ಮತ್ತು ಸೆನ್ಸ್ ಇದ್ದದ್ದರಿಂದ ಇದು ಒಬ್ಬರ ಇದರಿಂದ ಇನ್ನೊಬ್ಬಕ್ಕೆ ಲಾಗಿನ್ಗೆ ಹೋಗುದಿಲ್ಲ, ಮತ್ತೊಬ್ಬರಿಂದ ಮತ್ತಕ್ಕೆ ಹೋಗುದಿಲ್ಲ. ಹಾಗಾಗಿ ಅದಲ್ಲೇ ಸ್ಥಗಿತ ಆಗಿದೆ. ಬಹಳ ಕಷ್ಟ ಆಗಿದೆ. ನಮ್ಮ ಸಭಾಧ್ಯಕ್ಷರಿಗೆ ಇದರ ಬಗ್ಗೆ ಮಾಹಿತಿ ಇದೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಕೂಡಲೇ ಬಡವರಿಗೆ ಆಗುವಂತ ಈ ಕಷ್ಟವನ್ನ ನಿವಾರಿಸಬೇಕು ಅಂತ ನಾನು ಮಾನ್ಯ ಸಭಾಧ್ಯಕ್ಷರ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತೇನೆ. ಹಾಗೇನೆ ಕಳೆದ 2.5-3 ವರ್ಷಗಳಿಂದ ಈಗಾಗಲೇ ನಮ್ಮ ಹಿರಿಯರಾದಂತಹ ಗೋಪಾಲರು ಮಾತಾಡಿದ್ರು. BPL ರೇಷನ್ ಕಾರ್ಡ್, BPL ಕಾರ್ಡ್ ಸಂಪೂರ್ಣವಾಗಿ ನಿಂತು ಹೋಗಿದೆ. ಕಾರ್ಡ್ ಇಶ್ಯೂ ಮಾಡುವಂತಹದ್ದು ನಿಂತು ಹೋಗಿದೆ. ಬೇರೆ ಬೇರೆ ಕಡೆಗಳಲ್ಲಿ 2-3 ಕಾರ್ಡ್ಗಳಿವೆ. ಆದ್ದರಿಂದ ಇದರ ಬಗ್ಗೆ ಸೂಕ್ಷ್ಮವಾಗಿ ಗಮನ ಹರಿಸ್ತೇವೆ. ಅದಕ್ಕಾಗಿ ನಿಲ್ಲಿಸಿದ್ದು. ಎಷ್ಟು ವರ್ಷ ನಿಲ್ಲಿಸಿದ್ದೀರಿ? ಈ BPL ಕಾರ್ಡ್ ಯಾರಿಗಾಗಿ? ಇದು ಬಡವರಿಗಾಗಿರುವಂತದ್ದು. 3 ವರ್ಷದಿಂದ ಒಂದೇ ಒಂದು ಕಾರ್ಡ್ ಇಶ್ಯೂ ಆಗ್ತಾ ಇಲ್ಲ. ಇವತ್ತು ನಿಮಗೆ ಗೊತ್ತಿದೆ, ಇವತ್ತು ನಾವು ಹಿಂದಿನ ಹಾಗೆ ಅಲ್ಲ. ಹಿಂದಿನ ಜೀವನ ಹೇಗಿತ್ತು ಅಂತ ಕೇಳಿದ್ರೆ, ಕುಡಿಯುವ ನೀರಿನಿಂದ ಹಿಡಿದು ತಿನ್ನುವ ಆಹಾರ ಸಹ ಅದು ಅಷ್ಟು ಒಳ್ಳೆಯ ಶುದ್ಧವಾದಂತಹ ಆಹಾರಗಳನ್ನ ನಾವು ತಿಂತಾ ಇದ್ದೆವು. ಸೇವಿಸುವ ಗಾಳಿ ಶುದ್ಧ ಇತ್ತು. ಇವತ್ತು ಸೇವಿಸುವ ಗಾಳಿಯಿಂದ ಹಿಡಿದು ಕುಡಿಯುವ ನೀರಿನಿಂದ ಹಿಡಿದು ತಿನ್ನುವಂತ ಎಲ್ಲ ಆಹಾರಗಳು ವಿಷಪೂರಿತ, ಎಲ್ಲ ವಿಷಪೂರಿತವಾಗಿದೆ. ಆದ್ದರಿಂದ ನಾವು ಬಹುಶಃ ಎಷ್ಟು ಕಷ್ಟದಲ್ಲಿರುವವರಿಗೆ, ಊಟಕ್ಕೆ ಗತಿ ಇಲ್ಲದವರಿಗೆ ದೊಡ್ಡ ದೊಡ್ಡ ರೋಗಗಳು ಇವತ್ತು ಬರ್ತಾ ಇದ್ದವು ನಾವು ಕಾಣ್ತೇವೆ. ಆ ದೊಡ್ಡ ದೊಡ್ಡ ರೋಗಗಳು ಬರುವಾಗ ಅವರಿಗೆ ಏನಾದರೂ ಪರಿಹಾರಕ್ಕೆ ಒಂದು ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತದ ಮೂಲಕ ಒಂದು 5 ಲಕ್ಷ ರೂಪಾಯಿಯನ್ನ BPL ಕಾರ್ಡ್ನವರಿಗೆ, APL ಕಾರ್ಡ್ನವರಿಗೆ ಒಂದು 1.5 ಲಕ್ಷ ರೂಪಾಯಿಯನ್ನ ಸಿಕ್ಕುವ ಹಾಗೆ ಮಾಡಿದೆ. ಆದ್ರೆ ಈ ರೇಷನ್ ಕಾರ್ಡೇ ಸಿಕ್ಕದಿದ್ರೆ ಅವರು ಏನ್ ಮಾಡಬೇಕು? ನಮ್ಮಲ್ಲಿ ಬಂದು ಹೇಳ್ತಾರೆ, ಡಾಕ್ಟರ್ ಅಷ್ಟು ಎಸ್ಟಿಮೇಟ್ ಕೊಟ್ಟಿದ್ದಾರೆ, ಇಷ್ಟು ಲಕ್ಷ ಹೇಳಿದ್ದಾರೆ, ಅಷ್ಟು ಲಕ್ಷ ಹೇಳಿದ್ದಾರೆ. ಅವರನ್ನ ನಾವು ಮತ್ತೆ ಇಲ್ಲಿ ಫುಡ್ ಡಿಪಾರ್ಟ್ಮೆಂಟ್ಗೆ ಮಾತಾಡಿ, ಬ್ಯಾಂಗ್ಳೂರಿಗೆ ಮಾಡಿ, ಮತ್ತೇನಾದ್ರೂ ಮಾಡಿ, ಎಮರ್ಜೆನ್ಸಿ ಏನಾದ್ರೂ ಇದ್ರೆ ಮಾಡ್ಲಿಕ್ಕೆ ಆಗ್ತದೆ ವಿನಃ ಬಾಕಿ ಯಾವುದೇ ಜನರಿಗೆ ಇವತ್ತು BPL ಕಾರ್ಡ್ ಸಿಗ್ತಾ ಇಲ್ಲ. ಆದ್ದರಿಂದ ಸರ್ಕಾರ ಗಮನಿಸಬೇಕು. 3 ವರ್ಷದಿಂದ ಒಂದು BPL ಕಾರ್ಡ್ ಸಿಕ್ಕದಿದ್ರೆ ಬಡವರಿಗೆ ಸಿಕ್ಕುವಂತಹ ಸರ್ಕಾರದ ಸವಲತ್ತುಗಳು, ಬೇರೆ ಬೇರೆ ರೀತಿಯ ಸವಲತ್ತುಗಳು ಸಿಗ್ತವೆ. ಯಾವುದೇ ಸವಲತ್ತುಗಳು ಸಿಕ್ಕದಿದ್ರೆ ಅವ್ರು ಏನು ಮಾಡಬೇಕು? ಆದ್ದರಿಂದ ದಯವಿಟ್ಟು ಇದನ್ನು ತಾತ್ಸಾರ ಮಾಡದೆ ಸರ್ಕಾರ ಇದನ್ನು ಅತಿ ಗಮನ ಹರಿಸಿ ಆದಷ್ಟು ಬೇಗ ಇದನ್ನು ಮಾಡಬೇಕು ಅಂತ ನಾನು ಅಧ್ಯಕ್ಷರ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಹಾಗೇನೆ ಈಗಾಗಲೇ ಮಾನ್ಯ ಸುನೀಲ್ ಕುಮಾರ್ ಅವರು ಮಾತಾಡುವಾಗ ಹೇಳಿದರು, ನಮ್ಮ ಭಾಗದಲ್ಲಿ ಈ ಸತ್ಯ ಸಾರಮನಿ ಅಂತ ಒಂದು ಸಮಾಜ ಮತ್ತು ಅವರು ನಂಬಿಕೊಂಡು ಬರುವಂತ ಬ್ರಹ್ಮ ಮುಗೇರ್ಕಳ ದೈವ ಇದು ಬಹುಶಃ ನನ್ನ ಕ್ಷೇತ್ರದಲ್ಲಿ ಅವರ ಮೂಲ ಸ್ಥಾನ ಇರೋದು. ಇಡೀ ನಮ್ಮ ಕರ್ನಾಟಕದಲ್ಲಿ ಮೂಲ ಸ್ಥಾನ ಮಿಜಾರಿ ಎಂಬಲ್ಲಿ ಅದರ ಮೂಲ ಸ್ಥಾನ ನಿರ್ಜೀವ ಸ್ಥಿತಿಯಲ್ಲಿತ್ತು. ಅದನ್ನು ಈಗಾಗಲೇ ಅವರೆಲ್ಲ ಒಟ್ಟು ಸೇರಿಕೊಂಡು ಇಡೀ ರಾಜ್ಯದ ಎಲ್ಲೆಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಚದುರಿ ಹೋದಂತಹ ಈ ಸತ್ಯ ಸಾರಮನಿ ಸಮಾಜದವರು ಆದಿ ದ್ರಾವಿಡ ಅಂತ ಹೇಳಿದ್ರೆ ಅವರು ಸತ್ಯ ಸಾರಮನಿ ಅಂತಾನೆ ಅವರ ಇದರಲ್ಲಿ ಬರಬೇಕು ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಸತ್ಯ ಸಾರಮನಿ ಸಮಾಜ, ಆದಿ ದ್ರಾವಿಡದ ಅಲ್ಲ. ನಾವು ಸತ್ಯ ಸಾರಮನಿಯೇ ನಮ್ಮ ಮುಂದಿನ ದಿನಗಳಲ್ಲಿ ಅದು ಬರಬೇಕು, ಜಾತಿಯಲ್ಲಿ ಬರಬೇಕು ಅಂತ ಹೇಳಿಕೊಂಡು ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಒಂದು ಶಂಕುಸ್ಥಾಪನೆಯನ್ನ 1 ಎಕರೆ ಜಾಗವನ್ನ ಅವರು ತೆಕ್ಕೊಂಡು ಸುಮಾರು 10-15 ಎಕರೆ ಜಾಗದಲ್ಲಿ ಇದೆ. ಬೇರೆಯವರ ಕೈಯಲ್ಲಿ ಆ ಜಾಗ ಇರುವುದರಿಂದ ಅದಕ್ಕೆ ಈಗಾಗಲೇ 1 ಕೋಟಿ ರೂಪಾಯಿಯನ್ನೆಲ್ಲ ವಂತಿಗೆಲ್ಲ ಮಾಡಿಕೊಂಡು ಅದನ್ನು ತೆಗೆದು ಮೊನ್ನೆ ಶಂಕುಸ್ಥಾಪನೆ ಆಗಿದೆ. ಬೇರೆ ಬೇರೆ ಮಾನ್ಯ ಮಾಜಿ ಮಂತ್ರಿಗಳು, ಗೌರವಾನ್ವಿತ ವಿಧಾನಸಭೆಯ ಸದಸ್ಯರೆಲ್ಲ ಅಲ್ಲಿ ಬಂದಿದ್ದೇವೆ. ಬಹುಶಃ ಇವರಿಗೂ ನಮ್ಮ ಅಧ್ಯಕ್ಷರಿಗೂ ಹೇಳಿಕೆ ಇತ್ತು. ಈಗಾಗಲೇ ಅವರಿಗೆ 10 ಕೋಟಿ ರೂಪಾಯಿಗಳನ್ನ ಆ ಒಂದು ಸಮಾಜಕ್ಕೆ ಸರ್ಕಾರ ಕೊಡ್ತದೆ ಎಂಬ ಭರವಸೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಅವರು ಕೊಡ್ತೇವೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. 10 ಕೋಟಿ ರೂಪಾಯಿಯನ್ನು ಅವರಿಗೆ ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಚದುರಿ ಇರುವಂತಹ ಆ ಒಂದು ಬ್ರಹ್ಮಮುಗಿಯರ ಸಮಾಜ, ಸತ್ಯ ಸಾರಮನಿ ಸಮಾಜಕ್ಕೆ ಒಂದು ಮೂಲ ಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ. ಯಾಕೆಂತ ಹೇಳಿದ್ರೆ ನಮ್ಮ ಸಹೋದರಿ ಭಾಗೀರಥಿ ಮುರುಳ್ಯ ಅದೇ ಸಮಾಜದಿಂದ ಬಂದವರು. ಆ ಒಂದು ಬಡ ಸಮಾಜಕ್ಕೆ ಈ ಒಂದು ಅನುದಾನವನ್ನು ಕೊಟ್ಟಾಗ ಅದು ಯಾರನ್ನ ಅವರು ನಾಳೆ ಚುನಾವಣೆ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾರೆ, ನಿಮ್ಮನ್ನು ಮಾಡ್ತಾರೆ, ನಮ್ಮನ್ನು ಮಾಡ್ತಾರೆ ಗೊತ್ತಿಲ್ಲ. ಆದ್ರೆ ನಾವು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಕೊಡಬೇಕಾದದನ್ನು ನಾವೊಂದು ಕೊಟ್ರೆ ಒಂದು ತಳಮಟ್ಟದ ಒಂದು ಸಮಾಜವನ್ನು ಎತ್ತಿ ಹಿಡಿದು ಅವರ ಮೂಲ ಆ ಸ್ಥಾನಕ್ಕೆ ಒಂದು ಗೌರವವನ್ನು ಕೊಟ್ಟಾಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಗ್ಯಾರಂಟಿಗಳನ್ನ ಸರ್ಕಾರ ಘೋಷಣೆ ಮಾಡಿದೆ, ಸಂತೋಷ. ಯಾಕೆಂತ ಹೇಳಿದ್ರೆ ಕಷ್ಟದಲ್ಲಿರುವವರಿಗೆ ಒಂದು ಗ್ಯಾರಂಟಿಗಳನ್ನ ಕೊಟ್ಟಾಗ ಅವರಿಗೆ ಒಂದು ಭರವಸೆ ಇರ್ತದೆ. ಸರ್ಕಾರ ನಮಗೆ ಒಂದು ಗ್ಯಾರಂಟಿಗಳನ್ನು ಕೊಡ್ತದೆ ಅಂತ ಒಂದು ನಂಬಿಕೆಯನ್ನು ಹುಟ್ಟಿಸಿದೆ ಅಂತ ಒಂದು ಭರವಸೆ ಇರ್ತದೆ. ಹಾಗೇನೆ ಗ್ಯಾರಂಟಿಗಳನ್ನು ನೀವು ಕೊಟ್ಟಿದ್ದೀರಿ, ಆದ್ರೆ ಕೆಲವು ಸಂದರ್ಭಗಳಲ್ಲಿ ಕೆಂಪು ಬಸ್ಸಿಗೆ ಮಂಗಳೂರಿನಿಂದ ಬೆಂಗಳೂರಿಗೆ ಬರಲಿಕ್ಕೆ 380 ರೂಪಾಯಿ KSRTC ಬಸ್ಸಿಗೆ. ಅದೇ ಐರಾವತ ಬಸ್ಸಿಗೆ 1365 ರೂಪಾಯಿ.
ಬೆಂಗಳೂರಿಗೆ ಮಂಗಳೂರಿನಿಂದ ಬರಲಿಕ್ಕೆ. ಇದು ನಾನು ಬಂದದ್ದು ಹೇಳುವಂತದ್ದು, ನನ್ನ ಜೊತೆ ಒಬ್ರು ಇದ್ರು, ಟಿಕೆಟ್ ಮಾಡಿದ್ರು. ಅದೇ ಖಾಸಗಿ ಬಸ್ಸಿಗೆ ಮಂಗಳೂರಿನಿಂದ ಬೆಂಗಳೂರಿಗೆ VRL ಇರ್ಬೋದು, ಸುಗಮ ಇರ್ಬೋದು, ಯಾವುದೇ ಖಾಸಗಿ ಬಸ್ಸಿಗೆ 800 ರೂಪಾಯಿ, 700 ರೂಪಾಯಿಂದ 800 ರೂಪಾಯಿ. ನೀವು ಫ್ರೀ ಕೊಟ್ಟದ್ದು 380, ಜಾಸ್ತಿ ಮಾಡಿದ್ದು 635 ರೂಪಾಯಿ. ಐರಾವತ ಬಸ್ಸಿಗೆ ಬರಲಿಕ್ಕೆ 1365 ಮಾನ್ಯ ಮಂತ್ರಿಗಳಿಗೆ ಗಮನಿಸಬೇಕು. ಕೆಂಪು ಬಸ್ಸಿಗೆ ಇರುವುದು ಮಂಗಳೂರಿನಿಂದ ಬೆಂಗಳೂರಿಗೆ ಬರಲಿಕ್ಕೆ 380, ಅದು ಫ್ರೀ. ಇಲ್ಲಿ 700 ರೂಪಾಯಿ ಖಾಸಗಿ ಬಸ್ಸಿಗೆ, ಸುಗಮ, VRL, ಇನ್ನು ಬೇರೆ ಎಲ್ಲ ಬಸ್ಸಿಗಳಿಗೆ 700ರಿಂದ 800 ರೂಪಾಯಿ. KSRTC ಐರಾವತದಲ್ಲಿ ಬರಲಿಕ್ಕೆ 1365 ರೂಪಾಯಿ. ಹಾಗಾದ್ರೆ ಎಲ್ಲಿ ಈ ಕೈಯಿಂದ ಮೆಲ್ಲ ಒಂದು ಟಕ್ಕ ಮಾಡಿದ್ದು ಈ ಕೈಯಿಂದ ತಟಕ್ಕ ಕೆಪ್ಪೆಗೆ ಒಂದು ಹೊಡೆದಾಗೆ ಆಯ್ತು. ಆಲೋಚನೆ ಮಾಡುವ. ಜನರು ನಂಬುವುದು ಯಾವುದನ್ನು? ಪಾಪ ಬಡವರು ಹೋಗಿ ಆ ಕೆಂಪು ಬಸ್ಸಲ್ಲಿ ಕೂರ್ತಾರೆ, ಧರ್ಮಕ್ಕೆ ಕೊಡ್ತಾರೆ ಅಂತೇಳಿ. ಕರೆಂಟಿಗೆ 200 ಯೂನಿಟ್ನವರಿಗೆ ಫ್ರೀ, ಇನ್ನು 600 500 ಬರ್ತಿನವರಿಗೆ ಫ್ರೀ, ಸಂತೋಷ. ಒಂದು 200 ಯೂನಿಟಿನ ಮೇಲೆ ಬಂದವನಿಗೆ 1000 ಬರ್ತಿದ್ದವನಿಗೆ 1795 ರೂಪಾಯಿ, 2350 ರೂಪಾಯಿ, 4500 ರೂಪಾಯಿ. ಆಲೋಚನೆ ಮಾಡುವ. ನಾನಿದು ನಿಜ ಸಂಗತಿಯನ್ನು ಇಲ್ಲಿ ಹೇಳ್ತೇನೆ, ಯಾಕೆಂತೇಳಿ ನನಗೆ ಗೊತ್ತಿದೆ. ಇಲ್ಲಿ ನಾವೆಲ್ಲ ನಮ್ಮನ್ನೆಲ್ಲ ಒಂದು 224 ಜನರನ್ನ 7 ಕೋಟಿ ಜನರು ಆಯ್ಕೆ ಮಾಡಿ ಇಲ್ಲಿಗೆ ಕಳಿಸ್ತಾರೆ. ನಂದಸ್ವಾಮಿ, ಇಲ್ಲಿ ಬಂದು ನಾವು ನಮ್ಮ ಜಿಲ್ಲೆಯವರು ಏನೊಂದು ಯೋಗ ಮತ್ತು ಯೋಗದಿಂದ ಇಲ್ಲಿ ಅಧ್ಯಕ್ಷರಾಗಿಯೂ ಕೂತಿದ್ದಾರೆ. ಆ ಪೀಠದಲ್ಲಿ ಕೂತ್ಕೊಳ್ಬೇಕಾದ್ರೆ ಎಲ್ಲರಿಗೆ ಸಾಧ್ಯ ಇಲ್ಲ. ಕೂತ ಮೇಲೆ ನಾನು ಯಾವ ಪೀಠದಲ್ಲಿ ಕೂತಿದ್ದೇನೆ ಎಂಬ ಜವಾಬ್ದಾರಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ. ನಮ್ಮ ಜಿಲ್ಲೆಯವರೀಗ ಕೂತಿದ್ದಾರೆ, ನಾವೆಲ್ಲ 224 ಜನ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಒಟ್ಟಾರೆ ನಾವು ಕಚ್ಚಾಡ್ತೇವೆ, ಮಾತಾಡ್ತೇವೆ, ನಿಮ್ಮವರು ನಿಮ್ಮದು ಸರಿ ಇದೆ, ನಮ್ಮವರದು ನಾವು ಸರಿ ಇದೆ ಅಂತ ಎಲ್ಲ. ಹಿಂದೆ 20-30 ವರ್ಷಗಳ ಹಿಂದೆಲ್ಲ ನಮಗಿದು ಯಾವುದು ಗೊತ್ತಿರಲಿಲ್ಲ. ಈಗ ಹಾಗೆಲ್ಲ. ಈಗ ಜನ 7 ಕೋಟಿ ಜನ ಸಹ ಒಂದು 10 ವರ್ಷದ ಮಗುವಿನಿಂದ ಹಿಡಿದು ಎಲ್ಲರೂ ಬುದ್ಧಿವಂತರಿದ್ದಾರೆ. ಯಾಕೆಂದ್ರೆ ವಿದ್ಯೆ ಇದೆ. ಇಲ್ಲಿ ನಾವು ಏನು ಮಾತಾಡ್ತೇವೆ ನೋಡ್ತಾರೆ, ಅಲ್ಲಿ ನಾವು ಮಾತಾಡೋಲ್ಲಿ ನೋಡ್ತಾರೆ. ಆದ್ದರಿಂದ ನಾವು ಇಲ್ಲಿ ಬಂದಿದ್ದೇವೆ ಅಂತ ಹೇಳಿಕೊಂಡು ಏನು ಬೇಕಾದ್ರೂ ಮಾತಾಡ್ಬೋದು, ಹೇಗೆ ಬೇಕಾದ್ರೂ ನಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ, ನಾವು ಬಿಳಿ ಕುರ್ತಾ, ಬಿಳಿ ದೊಡ್ಡ ಪೈಜಾಮಲ್ಲಿ ಹಾಕಿಕೊಂಡು ಒಂದು ವೇಷದ ರೀತಿಯಲ್ಲಿ ಇಲ್ಲಿ ಬಂದ ಕೂಡಲೇ ನಾವು ಶಾಸಕರಾಗಿ, ಜನಪ್ರತಿನಿಧಿಗಳಾಗಿ ನಮಗೆ ಜನ ಗೌರವ ಕೊಡೋದಲ್ಲ. ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ನಮ್ಮ ಗುಣ, ನಮ್ಮ ನಡತೆ, ನಮ್ಮ ಪ್ರತಿಯೊಂದು ಮಾತುಗಳನ್ನ ಜನ ಗಮನಿಸ್ತಾರೆ. ಇವತ್ತು ರಾಜ್ಯದ ಜನ ಗಮನಿಸ್ತಾರೆ. ಗಮನಿಸಿ ನಾನು ಕಳಿಸಿದಂತ ಒಬ್ಬ ಜನಪ್ರತಿನಿಧಿ ಯೋಗ್ಯನ ಅಂತ ಅವ್ರು ಹೇಗೆ ಅಂತ ಅವ್ರು ಲೆಕ್ಕ ಹಾಕ್ತಾರೆ. ಆದ್ದರಿಂದ ಇಲ್ಲಿ ಮಾತಾಡುವಾಗ ನಾವು ಪ್ರತಿ ಹಂತಗಳಲ್ಲಿಯೂ ಒಳ್ಳೆ ರೀತಿಯಿಂದಲೇ ಮಾತಾಡಿದಾಗ ನಮ್ಮ ಗುಣನಡತೆಗಳನ್ನು ನೋಡಿ ಜನ, ಬಹುಶಃ ನಾನು ಪ್ರಥಮ ಬಾರಿಗೆ ನಾನು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಾಗ, ಮಾನ್ಯ ಅಧ್ಯಕ್ಷರೇ ನಿಮಗೂ ಗೊತ್ತಿದೆ, ನಮ್ಮೊಬ್ಬ ಹಿರಿಯರು ಕರ್ನಾಟಕ ರಾಜ್ಯದ ಜನತಾದಳದ ಅಧ್ಯಕ್ಷರಾಗಿದ್ದು ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅಂತ, ಈಗ ರಾಜಕೀಯದಲ್ಲಿ ಇದ್ದಾರೆ. ಅವರ ಜಾಗದಲ್ಲಿ ನಾನು ಮನೆ ಕಟ್ಟಿದ್ದೇನೆ. ನನ್ನನ್ನು ಕರೆದ್ರು, ಗೆದ್ದು ಬಂದ ಮೇಲೆ ಇಲ್ಲಿ ಬಾ ಅಂತ ಕರೆದ್ರು. ನಾನು ಹೋದೆ. ನನಗೆ ಆಶೀರ್ವಾದ ಮಾಡಿ ಹೇಳಿದ್ರು ಒಂದು ಮಾತನ್ನ, ನೀನು ಗೆದ್ದಿದ್ದಿ ಅಂತ ನಿನ್ನ ತಲೆಗೆ ಅಡರುವುದು ಬೇಡ. ನೀನು ಗೆದ್ದಿದ್ದೇನೆ, ನಾನು ಶಾಸಕನಾಗಿದ್ದೇನೆ ಅಂತ ಅಹಂ ನಿನಗೆ ಬೇಡ. ಅವ ಬೇಡ ಅಂತ ಅವನನ್ನು ಮನೆಗೆ ಕಳಿಸಿದ್ದಾರೆ. ಆದ್ದರಿಂದ ನನ್ನ ಸೀಟು ಮೇಲೆ ಬಿದ್ದಿದೆ ಅಂತ ಹೇಳಿದ್ರು. ಅವ ಬೇಡ, ಜನರಿಗೆ ಸಾಕುಂತಾಗಿದೆ ಅವನು, ಅದಕ್ಕಾಗಿ ನಿನ್ನನ್ನು ಮೇಲೆ ಕಳಿಸಿದ್ದಾರೆ, ದಯವಿಟ್ಟು ಇದನ್ನು ಗಮನಿಸು ಅಂತ ಹೇಳಿದ್ದಾರೆ. ಆ ಮಾತನ್ನು ನಾನು ಇವತ್ತು ಸಹ ನನ್ನ ಇದರಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇನೆ. ಆದ್ದರಿಂದ ನಾವಿಲ್ಲಿ ಬಂದ ಮೇಲೆ ನಾನು ನೋಡ್ತೇನೆ ಕೆಲವಾರು ಶಾಸಕರ ನಡತೆಗಳನ್ನ. ನಾನು ಇಲ್ಲಿ ಹೇಳಬೇಕೆಲ್ವೋ ಗೊತ್ತಿಲ್ಲ. ಲಿಫ್ಟ್ ಅಲ್ಲಿ ಅಂಗವಿಕಲರಿದ್ದಾರೆ, ಲಿಫ್ಟ್ ಆಪರೇಟರ್ಸ್. ನಮ್ಮ ಶಾಸಕರ ಭವನದಲ್ಲಿ ಇರ್ಬೋದು, ಇಲ್ಲಿರ್ಬೋದು. ಅವ ಪಾಪ ಕೂತಿರ್ತಾನೆ, ಅವನಿಗೆ ಆಯಾಸ ಆಗ್ತದೆ. ಏನಾ ಗೊತ್ತಾಗೋದಿಲ್ಲ ಅಂತ ಹೇಳಿದ್ದು ನನ್ನ ಕಣ್ಣ ಮುಂದೆ ನಾನು ನೋಡಿದ್ದೇನೆ. ಹಾಗಾಗಿ ನಾವು ಹೋಗುವಾಗಲೂ ಪಾಪ ಅವ್ರು ಎದ್ದು ನಿಲ್ತಾರೆ, ಕೂತ್ಕೊಳ್ಳಪ್ಪ ಅಂತ ನಾವು ಹೇಳ್ತೇವೆ. ಹಾಗಾಗಿ ನಾವು ನಮ್ಮ ನಡತೆಗಳಿಂದ, ಗುಣಗಳಿಂದ ದೊಡ್ಡದಾಗಬೇಕು. ಹಾಗಾಗಿ ಅಂಥದ್ದನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ನಾನೊಬ್ಬ ಕಿರಿಯನಾಗಿ ನಾನು ನನ್ನ ಅನಿಸಿಕೆಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೇನೆ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕೇಂದ್ರ ಸರ್ಕಾರ ಇಡೀ ರಾಷ್ಟ್ರಕ್ಕೆ ಕೊಡಬೇಕು ಅಂತ ಹೇಳಿಕೊಂಡು ಕೊಟ್ಟಿತ್ತು. ನಮ್ಮ ರಾಜ್ಯದನ್ನ ಪರಿಗಣಿಸಿಲ್ಲ. ಇವತ್ತು ನಾನು ಪ್ರಪ್ರಥಮ ಬಾರಿಗೆ ಶಾಸಕನಾಗಿ ಆಯ್ಕೆಯಾದಾಗ ಬೆಳಗಾಂ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು. ನೆನಪಿಸಬೇಕು. ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಯಾಕೆ ಮುಚ್ಚುತ್ತವೆ, ಕನ್ನಡ ಮಾಧ್ಯಮಗಳಿಗೆ ಶಾಲೆಗಳಿಗೆ ಯಾಕೆ ಮಕ್ಕಳು ಹೋಗ್ತಾ ಇಲ್ಲ? ಇವತ್ತು ಆಂಗ್ಲ ಮಾಧ್ಯಮ ಅನಿವಾರ್ಯ, ಬೇಕೇ ಬೇಕು. ಇಂಗ್ಲಿಷ್ ಇವತ್ತು ಬೇಕೇ. ನಾವು ಹೇಳ್ತೇವೆ ಕನ್ನಡ ಕನ್ನಡ ಕನ್ನಡ, ನಮ್ಮ ಮಕ್ಕಳನ್ನು ಇಂಗ್ಲಿಷ್ಗೆ ಹಾಕುದು ನಮಗೆ ಗೊತ್ತಿದೆ. ಆಂಗ್ಲ ಮಾಧ್ಯಮ ಅನಿವಾರ್ಯ ಇಂದಿನ ದಿನಗಳಲ್ಲಿ, ಈ ವೈಜ್ಞಾನಿಕ ಯುಗದಲ್ಲಿ.
ಆದ್ರೆ ನಮಗೆ ಕನ್ನಡ ಮಾಧ್ಯಮ ಶಾಲೆಗಳು ಇವತ್ತು ನಾವು ಕನ್ನಡ ಅಂತ ಹೇಳ್ತೇವೆ, ಕರ್ನಾಟಕ ರಾಜ್ಯ ಅಂತ ಹೇಳ್ತೇವೆ. ಕನ್ನಡದ ಶಾಲೆಗಳು ಯಾಕೆ ಮುಚ್ತಾ ಇವೆ? ಯಾರು ಕಾರಣ ಇದಕ್ಕೆ? ಕನ್ನಡ ಶಾಲೆಗಳು ಮುಚ್ಚಲಿಕ್ಕೆ ಒಂದು ಕಾರಣ, ನಾವು ಆ ಶಾಲೆಯ ಬೇಕಾಗುವಂತ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ, ಆ ಶಾಲೆಯ ಮಕ್ಕಳಿಗೆ ಸರಿಯಾದ ಶಿಕ್ಷಕರನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಆಂಗ್ಲ ಮಾಧ್ಯಮಕ್ಕೆ ಒಲವುತ್ತಾರೆ. ಆದ್ರೆ ಕನ್ನಡ ಮಾಧ್ಯಮ ಬೇಕೇ ಬೇಕು. ಯಾಕೆ ಅಂತ ಕೇಳಿದ್ರೆ, ಇವತ್ತು ಕನ್ನಡ ಮಾಧ್ಯಮದಲ್ಲಿ ಸಿಕ್ಕುವಂತ ಶಿಕ್ಷಣದ ಆ ಒಂದು ರೀತಿ ರಿವಾಜುಗಳು, ಸಂಸ್ಕಾರಗಳು, ಸಂಸ್ಕೃತಿಗಳು ಆಂಗ್ಲ ಮಾಧ್ಯಮದಲ್ಲಿ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಹೇಳ್ತೇವೆ, ನನ್ನ ಮಗುವನ್ನು 10ನೇ ಕ್ಲಾಸಲ್ಲಿ 100ಕ್ಕೆ 675ಕ್ಕೆ 675 ತೆಗಿಬೇಕು, ನೀನು 100ಕ್ಕೆ 100 ಮಾರ್ಕ್ ತೆಗಿಬೇಕು ಅಂತ ಹೇಳ್ತೇವೆ ನಾವು. ಮಾರ್ಕ್ ತೆಗೆದರೆ ಆಗ್ಲಿಲ್ಲ. ಮಾರ್ಕ್ ತೆಗೆದ್ರೆ ಒಳ್ಳೆಯ ಶಾಲೆಯಲ್ಲಿ ಸೀಟ್ ಸಿಕ್ಬಹುದು, ದುಡ್ಡು ಬೇಕಾದಷ್ಟು ಕೊಟ್ಟು ಒಳ್ಳೊಳ್ಳೆಯ ಶಾಲೆಯಲ್ಲಿ ಸೀಟ್ ಸಿಕ್ಬಹುದು. ಆದ್ರೆ ಮಾರ್ಕ್ ತೆಗೆಯುವುದರ ಜೊತೆಗೆ ನಾವು ಮುಂದೆ ಬದುಕಬೇಕಲ್ಲ, ಬದುಕುವ ವಿದ್ಯೆಯನ್ನು ನಾವು ಕಲಿಬೇಕು. ಬದುಕುವ ವಿದ್ಯೆಯನ್ನು ಕಲಿಸುವಂತ ಶಾಲೆಗಳು ಯಾವುದು ಅಂತ ಕೇಳಿದ್ರೆ ಕನ್ನಡ ಮಾಧ್ಯಮ ಶಾಲೆಗಳು. ಅದಕ್ಕಾಗಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನಿದೆ ಅಂತ ಕೇಳಿದರೆ, ನಮ್ಮ ರಾಷ್ಟ್ರಕ್ಕಾಗಿ ಬಲಿದಾನ ಮಾಡಿದವರು ಯಾರು? ನಾವು ಕಲಿತಂತದ್ದೇನು? ನಾವು ಕಲಿತಂತದ್ದು, ನಾವು ಶಾಲೆಗೆ ಹೋಗುವಾಗ ಕಲಿತದ್ದು ಮೊಘಲರು, ಆಂಗ್ಲರು, ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು. ಇಷ್ಟೇ ಗೊತ್ತು ನಮಗೆ. ನಮ್ಮ ದೇಶಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಬಲಿದಾನ ಆದವರು ಯಾರು? ಮಹಾತ್ಮ ಗಾಂಧಿ, ನೆಹರು ಬಿಟ್ರೆ ಯಾರ ಹೆಸರು ಗೊತ್ತಿದೆ ನಮ್ಮ ಮಕ್ಕಳಿಗೆ? ನಮಗೆ ಯಾರ ಹೆಸರು ನಮ್ಮ ಮಕ್ಕಳಿಗೆ ಗೊತ್ತಿದೆ ಇವತ್ತು? ನೀವೊಂದು ಆಂಗ್ಲ ಮಾಧ್ಯಮದ ಶಾಲೆಗೆ ಹೋಗುವಂತ ಹುಡುಗನ ಹತ್ರ, 10ನೇ ಕ್ಲಾಸ್ನ ಹುಡುಗನ ಹತ್ರ ಕೇಳಂತೆ ಹಿಂದಿನ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿ ನಮ್ಮ ರಾಷ್ಟ್ರಕ್ಕಾಗಿ ಬಲಿದಾನ ಆದವರ ಹೆಸರುಗಳು ಆ ಪುಸ್ತಕದಲ್ಲಿ ಬರಬೇಕು. ಅವರು ಮಾಡಿದಂತ ಕೆಲಸ ತ್ಯಾಗಗಳು ಬರಬೇಕು, ಸ್ವಾತಂತ್ರ್ಯ ಹೋರಾಟಗಳು ಬರಬೇಕು. ನಮ್ಮ ನಾಡಿನಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ, ಸಮಾಜಕ್ಕಾಗಿ ಅರ್ಪಣೆ ಮಾಡಿದವರ ಹೆಸರುಗಳು ಬರಬೇಕು. ನಮ್ಮ ಜಿಲ್ಲೆಯ ಸಂಸ್ಕೃತಿಗಳು, ಸಂಸ್ಕಾರಗಳ ಪಠ್ಯಪುಸ್ತಕದಲ್ಲಿ ಬರಬೇಕು. ನಮ್ಮ ರಾಜ್ಯದ ಸಂಸ್ಕಾರಗಳ ಪಠ್ಯಪುಸ್ತಕದಲ್ಲಿ ಬರಬೇಕು. ಅದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ, ವಿನಃ ಯಾವುದೇ ರಾಜಕೀಯ ಮಾಡ್ಲಿಕ್ಕೆ ಅಲ್ಲ. ಅದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಇವತ್ತು ನಮ್ಮ ಮಕ್ಕಳಿಗೆ ಡ್ಯಾಡಿ, ಮಮ್ಮಿ, ಅಂಕಲ್, ಆಂಟಿ ಬಿಟ್ರೆ ಯಾರಿದ್ದಾರೆ? ದೊಡ್ಡಪ್ಪ ಇದ್ದಾನ, ಚಿಕ್ಕಪ್ಪ ಇದ್ದಾನ, ಚಿಕ್ಕಮ್ಮ ಇದ್ದಾರ, ಅಥವಾ ಅತ್ತೆ ಇದ್ದಾರ? ಯಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಂಗ್ಲ ಮಾಧ್ಯಮ. ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಉಳಿದೆ ಅಂತ ಹೇಳಿದ್ರೆ, ಮಾನ್ಯ ಅಧ್ಯಕ್ಷರೇ, ಹಳೆ ವಿದ್ಯಾರ್ಥಿಗಳಿಂದ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ಊರಲ್ಲಿ ಬಂಟ್ವಾಳ ರಾಜೇಶ್ ನಾಯಕರ ಕ್ಷೇತ್ರದಲ್ಲಿ ದಡ್ಡಲ್ಕಾಡು ಒಂದು ಶಾಲೆ ಇದೆ. ನಾನು ನೆನಪು ಮಾಡ್ಬೇಕು, ಅಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರಿ ಸುಮಾರು 5 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಶಾಲೆಗೆ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನ, ಕಟ್ಟಡ ಇರ್ಬೋದು, ಬಸ್ಸುಗಳಿರ್ಬೋದು, ಎಲ್ಲ ಕೊಟ್ಟರು. ಇವತ್ತು ಕನ್ನಡ ಮಾಧ್ಯಮ ನನ್ನ ಕ್ಷೇತ್ರದಲ್ಲಿ ಹಲವಾರು ಕರಂಬಾರು ಶಾಲೆ ಇರ್ಬೋದು, ಬೋರ್ಗುಡ್ಡೆ ಶಾಲೆ ಇರ್ಬೋದು, ತೋಕೂರಿದ್ದು ಹಳೆ ವಿದ್ಯಾರ್ಥಿ. ಇವತ್ತು ಎಲ್ಲಾ ಶಾಲೆಗಳು ಇವತ್ತು ಉಳಿದಿದ್ರೆ, ಮಕ್ಕಳಲ್ಲಿ ಬರಬೇಕಿದ್ರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ಬರ್ತಾರೆ. ನಾನು ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯ ಕುಮಾರಸ್ವಾಮಿ ಅವರ ಹತ್ರ ಒಂದು ಪ್ರಶ್ನೆ ಮಾಡಿದ್ದೆ. ಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮವನ್ನ LKG UKG ಇಂದ ಕನ್ನಡ ಮಾಧ್ಯಮದಲ್ಲಿ ತರಬೇಕು ಅಂತ ಮುಖ್ಯಮಂತ್ರಿಗಳಿಂದ ನಾನು ಹೇಳಿದಾಗ ಅವರು ಉತ್ತರ ಕೊಡುವಾಗ ಒಂದು ಮಾತು ಹೇಳಿದ್ರು. ಇದರ ಬಗ್ಗೆ ನಾನು ಗಮನಿಸ್ತೇನೆ. ಒಂದೇ ತಿಂಗಳಲ್ಲಿ 1,000 ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನ LKG UKG ಯಲ್ಲಿ ಪ್ರಾರಂಭಿಸಿದಂತ ಒಂದು ಗೌರವ ಇದ್ರೆ ಅದು ಕುಮಾರಸ್ವಾಮಿ ಅವತ್ತು ಪ್ರತಿ ವರ್ಷ ಈಗ 1,000 ಶಾಲೆಗಳಲ್ಲಿ ಇವತ್ತು ಆಂಗ್ಲ ಮಾಧ್ಯಮವನ್ನ LKG UKG ಅನ್ನ ಕನ್ನಡ ಮಾಧ್ಯಮದಲ್ಲಿ ನಾವು ಪ್ರಾರಂಭಿಸಿದ್ದೇವೆ. ಹಾಗಾಗಿ ಕನ್ನಡ ಮಾಧ್ಯಮದಲ್ಲಿ ಶಾಲೆ ಉಳಿಯಬೇಕು. ಇವತ್ತು ನಾನು ಒಂದು ಮಾತು ಹೇಳ್ತೇನೆ ಅಧ್ಯಕ್ಷರೇ, ಮೂಡುಬಿದ್ರೆ ಆಳ್ವಾಸ್ ವಿದ್ಯಾಸಂಸ್ಥೆ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಆಳ್ವಾಸ್ ವಿದ್ಯಾಸಂಸ್ಥೆಯವರು ನಮ್ಮ ಮೋಹನ್ ಆಳ್ವರವರು ಒಂದು ಕನ್ನಡ ಮಾಧ್ಯಮ ಶಾಲೆ 1ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗೆ ಒಂದು ಶಾಲೆಯನ್ನು ಮಾಡಿದೆ. ದಯವಿಟ್ಟು ತಾವು ಆಚೆ ಬಂದಾಗ ಆ ಶಾಲೆಯನ್ನು ನೋಡ್ಬೇಕು, ಆ ಕ್ಯಾಂಪಸ್ ಅನ್ನು ನೋಡ್ಬೇಕು. ಮೊನ್ನೆ ತಾನೇ ಅಡ್ಮಿಷನ್ಗೆ, ಬರುವ ವರ್ಷದ ಅಡ್ಮಿಷನ್ಗೆ ಮೊನ್ನೆ ಅಲ್ಲಿ ಇಂಟರ್ವ್ಯೂ ಆಯ್ತು, ಪ್ರವೇಶ ಪರೀಕ್ಷೆ ಆಯ್ತು. 2,000 ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ 20,000 ವಿದ್ಯಾರ್ಥಿಗಳು ಇಡೀ ರಾಜ್ಯದಿಂದ ಬಂದಿದ್ದಾರೆ. ಇಡೀ ರಾಜ್ಯದಿಂದ 20,000 ಪ್ರತಿ ವರ್ಷ ವಿದ್ಯಾರ್ಥಿಗಳು ಬರ್ತಾರೆ. ಆ ರೀತಿಯ ಕನ್ನಡ ಮಾಧ್ಯಮ ಶಿಕ್ಷಣವನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಒಂದೇ ಒಂದು ನಯ ಪೈಸಾ ಫೀಸ್ ಇಲ್ಲ, ಪುಸ್ತಕ, ಇನ್ನೊಂದು ಅವರಿಗೆ ಹಾಸ್ಟೆಲ್ ಎಲ್ಲ ಫ್ರೀ. ಡಾಕ್ಟರ್ ಮೋಹನ್ ಅವರು 22,000 ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಫ್ರೀಯಾಗಿ ಕೊಡ್ತಾರೆ. ಯಾಕೆ ವಿದ್ಯಾರ್ಥಿಗಳು ಬರುವುದಿಲ್ಲ? 20,000 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಿಂದ ಬಂದಿದ್ದಾರೆ. ಯಾಕಂದ್ರೆ ಅಷ್ಟು ಒಳ್ಳೆಯ ಶಿಕ್ಷಣವನ್ನು ಅಲ್ಲಿ ಕೊಡ್ತಾರೆ. ಅವರು ಬೇರೆ ಸ್ಪೋರ್ಟ್ಸ್ಗೆ, ಅದಕ್ಕೆ ಅದರ್ ಬೇರೆ ಬೇರೆ ಕಲ್ಚರಲ್ ಅದು ಇದೆಲ್ಲ ಕೇಳಿ 5, 7, 8,000 ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಶಿಕ್ಷಣವನ್ನು ಆಳ್ವಾಸಲ್ಲಿ ಕೊಡ್ತಾರೆ. ಆದ್ದರಿಂದ ಉಳಿಯುವುದಿಲ್ವಾ ಅಂತ ಕೇಳಿದ್ರೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಲಿಕ್ಕೆ ಆಗ್ತದೆ.
ಒಳ್ಳೆಯ ಶಿಕ್ಷಕರನ್ನ, ಒಳ್ಳೆಯ ಗುರುಗಳನ್ನ ಕೊಟ್ಟರೆ ಖಂಡಿತವಾಗಿ ಮುಗಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಡೆಗೆ ಇನ್ನೊಂದು, ತುಳು ಭಾಷೆಯನ್ನ ರಾಜ್ಯ ಭಾಷೆ ಮಾಡಬೇಕು ಅಂತ ಹೇಳಿಕೊಂಡು ನಮ್ಮ ಎಲ್ಲರೂ, ನಾವು ಕರಾವಳಿ ಭಾಗದವರು ಒಂದು ಬಹಳ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಬಹುಶಃ ಡಾಕ್ಟರ್ ಮೋಹನ್ ಅವರ ಅಧ್ಯಕ್ಷದಲ್ಲಿ ಕಳೆದ ಅವಧಿಯ ನಮ್ಮ ಸರ್ಕಾರ ಇರುವ ಒಂದು ಸಮಿತಿ ಆಯಿತು, ವರದಿಯನ್ನ ಕೊಡ್ಲಿಕ್ಕೆ ಒಂದು ಸಮಿತಿಯನ್ನು ಮಾಡಿದ್ರು, ವರದಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಸರ್ಕಾರ ನಮಗೆ ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡುವಾಗ ನಮಗೊಂದು ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ತುಳುನಾಡು ಅಂತ ಹೇಳಿದ ಕೂಡಲೇ ನಮ್ಮ ಅರಬ್ಬಿ ಸಮುದ್ರದಿಂದ ಹಿಡಿದು ಘಟ್ಟದವರೆಗೆ ಆಚೆ ಬಾರ್ಕೂರು ಅಂತ ಹೇಳ್ತಿದ್ದೆವು, ರಾಜಧಾನಿ ಇತ್ತು ತುಳುನಾಡಿದ್ದು, ರಾಜಧಾನಿ ಬಾರ್ಕೂರು. ಈಚೆ ನಮ್ಮ ಬಹುಶಃ ಶಬರಿಮಲೆಯವರೆಗೆ ತುಳುನಾಡು. ಸರಿ, ಇವತ್ತು ಕೇರಳ ಭಾಗದಲ್ಲಿ ಸ್ವಲ್ಪ ಇದೆ, ಇದು ಸಹ ತುಳುನಾಡೆ. ತುಳು ಭಾಷೆಯನ್ನ, ತುಳುನಾಡಿನ ಸಂಸ್ಕೃತಿಯನ್ನ ಅದು ನಾವು ಹೇಳಿದ್ರೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ನಾಡಿನ, ತುಳುನಾಡಿನ ಅದೆಷ್ಟೋ ಜನ ಇವತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ತುಳುನಾಡಿನ ಊಟ ಉಪಚಾರ ಅಥವಾ ಬೇರೆ ಬೇರೆ ರೀತಿಯ ಹೋಟೆಲ್ಗಳನ್ನ ಮಾಡಿ ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲಿಯೂ ಸಂಘಗಳನ್ನು ಸ್ಥಾಪಿಸಿ ತುಳು ಭಾಷೆಗೆ ಗೌರವವನ್ನು ಕೊಡುವಂತ ಕೆಲಸವನ್ನ ಬೇರೆ ಬೇರೆ ಜಗತ್ತಿನ ದೇಶಗಳಲ್ಲಿ ಇವತ್ತು ಆಗ್ತಾ ಇದೆ. ಅಂತ ಒಂದು ಪವಿತ್ರವಾದಂತಹ ಭಾಷೆ ಅದೊಂದು ಕೇಂದ್ರದಲ್ಲಿ 8ನೇ ಪರಿಚಯಕ್ಕೆ ಸೇರಬೇಕು ಮತ್ತು ರಾಜ್ಯದಲ್ಲಿ ರಾಜ್ಯ ಭಾಷೆ ಆಗ್ಬೇಕು. ಅದಕ್ಕಾಗಿ ದಯವಿಟ್ಟು ನಾನು ಎಲ್ಲ ನಮ್ಮ ತುಳುನಾಡಿನ ಶಾಸಕರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಆ ಭಾಷೆಯನ್ನ ಒಂದು ರಾಜ್ಯ ಭಾಷೆಗೆ ಈ ಅಧಿವೇಶನದಲ್ಲಿ ಉತ್ತರ ಕೊಡುವಾಗ ಮುಖ್ಯಮಂತ್ರಿ ಅದನ್ನು ಘೋಷಣೆ ಮಾಡಬೇಕು. ತುಳು ಭಾಷೆಯನ್ನ ಉಳಿಸಬೇಕು. ಅದು ಇಡೀ ತುಳು ಸಮಾಜ ಅದನ್ನ ನೆನಪಿಡ್ತದೆ ಅಂತ ಈ ಸಂದರ್ಭ ಹೇಳುತ್ತಾ, ಕಡೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೆಗೆದು ಮಂಗಳೂರು ಜಿಲ್ಲೆ, ನಮ್ಮ ಮಂಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ನಮ್ಮ ಅಧ್ಯಕ್ಷರು ಮಂಗಳೂರು ಜಿಲ್ಲೆಯನ್ನಾಗಿ ಮಾಡಬೇಕು. ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಮಂಗಳೂರು 3 ಕ್ಷೇತ್ರ ಇದೆ. ಮುಂದಿನ ದಿನಗಳಲ್ಲಿ ಮಂಗಳೂರು ಗ್ರಾಮಾಂತರ ಸಹ ಬರ್ಬೋದು. ಆ ದಕ್ಷಿಣ ಕನ್ನಡವನ್ನು ತೆಗೆದು ಅದನ್ನು ಮಂಗಳೂರು ಜಿಲ್ಲೆ ಅಂತ ಮಾಡಬೇಕು ಅಂತ ಹಲವಾರು ನಮ್ಮ ಶಾಸಕರು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದನ್ನು ಸಹ ಪೂರಕವಾಗಿ ನಮಗೆ ಘೋಷಣೆ ನಾಡಿನ ಸಭೆಯಲ್ಲಿ ಮಾಡಬೇಕು ಅಂತ ಹೇಳುತ್ತಾ, ಕಡೆಯದಾಗಿ ನನಗೆ ಇಷ್ಟು ಹೊತ್ತು ಒಂದು 10 ನಿಮಿಷ ಮಾತಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ಅವಕಾಶಕ್ಕೆ ನಾನು ನಿಮಗೆ ತಲೆ ತಗ್ಗಿಸಿ ವಂದಿಸುತ್ತಾ, ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಮಾನ್ಯ ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಈಗ ಸದನವನ್ನು